ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಗುರುಗಳಿಗೆ ನಮಸ್ಕರಿಸ್ತಾ. ಸೊ ನಾನು ಸ್ಟಾರ್ಟಿಂಗ್ ರಾಯದರ್ಶನ ಬಗ್ಗೆ ಹೇಳ್ತೀನಿ. ಸೊ ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಮುಗಿದ ಟೈಮಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, ನಾವು ಹೇಳಿದ್ದೆ. ಸೊ ಈಗ ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ಸೊ ಬೇರೆ ಯಾವುದೋ ಟೆಂಪಲ್ ಪ್ರಾಜೆಕ್ಟ್ ಇತ್ತು ನಮ್ಮ ಕೈಯಲ್ಲಿ. ಸೊ ಅದೊಂದು ಸ್ವಲ್ಪ ಅದೇನೋ ಹಂಗೆ ಮುಂದೆ ಹೋಗ್ತಾ ಇತ್ತು. ಅದು ಬಿಟ್ಟು ರಾಯದರ್ಶನಕ್ಕೆ ಹೋಗಿದ್ವಿ. ಹೋಗ್ತಾ ಅಲ್ಲಿ ಆ್ಯಕ್ಚುಲಿ ಗುರುಗಳಿಲ್ಲ ಅಂದ್ರೂ ನಮ್ಮ ಅಲ್ಲಿ ಒಡನಾಟದಲ್ಲಿರುವಂಥ ಸ್ನೇಹಿತರು ಲಕ್ಷ್ಮೀ ಸರ್ ಅಂತೀವಿ. ಅವ್ರು ಹೇಳಿದ್ರು ಈ ಥರ ಒಂದು ನವ ಬೃಂದಾವನ ಅಂತ ಅಲ್ಲಿ ಜಾಗದಲ್ಲಿ ಇದ್ದಾರೆ ಗುರುಗಳು, ಹೋಗಿ ಇವತ್ತೇ ಮಾತಾಡಿದ್ವಿ. ಸೊ ನಾವು ರಿಟರ್ನ್ ಬಂದ್ವಿ, ಬರ್ತಾ ಬೆಂಗಳೂರಿಗೆ ಹೋಗಿ ಮಾತಾಡಿದ್ವಿ. ಸೊ ಗುರುಗಳು ಇಮಿಡಿಯೇಟ್ಲಿ ಇಲ್ಲ ನೀವು ಬನ್ನಿ, ತಿರ್ಗಿ ಇವಾಗಲೇ ಬನ್ನಿ ಮಂತ್ರಾಲಯಕ್ಕೆ ಮಾತಾಡೋಣ ಅಂತ ಹೇಳಿದ್ರು. ಬಟ್ ನಾವು ಏನು ಪ್ರಿಪೇರ್ ಆಗಿರಲಿಲ್ಲ. ಸೊ ಸೀದಾ ಬ್ಯಾಂಗ್ಳೂರಿಗೆ ಬಂದು ಫಸ್ಟ್ ಕಾಲು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬಾಬಿ ಮೇಡಮ್ ಮಾಡ್ತೀನಿ. ಒಂದೇ ನಿಮಿಷ ಅವ್ರು ಆ್ಯಕ್ಚುಲಿ 2 ರಿಂಗಲ್ಲಿ ಎತ್ತಾರೆ, ರಿಸೀವ್ ಮಾಡಿ ಈ ಥರ ಒಂದು ಗೆಸ್ಟ್ ಹೇಳಿದ ತಕ್ಷಣ ನೀವು ಮಾಡಿ ನಾನಿದ್ದೀನಿ ಜೊತೆಗೆ ಅಂತ ಹೇಳ್ತಾರೆ. ಸೊ ನನಗೆ ನೆಕ್ಸ್ಟ್ ಥಾಟೇ ಇಲ್ಲ. ಸೊ ಅಜ್ನೀಶ್ ಆ್ಯಂಡ್ ಬಾಬಿ ಮೇಡಮ್ ರೈಟ್ ನಾವು ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಅಂತ ಹೇಳಿದ್ರೆ ತಪ್ಪಾಗಬಾರ್ದು. ಅಂದರೆ ಆ ಥರ ಅಷ್ಟು ಬ್ಯುಸಿ ಇದ್ದಾರೆ. ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಲ್ಲರೂ ಗೊತ್ತಿರೋ ವಿಷಯ. ನನ್ನ ಆಲ್ಬಮ್ ಸಾಂಗ್ ತಿರ್ಗಿ ನಾನು ಯೋಚನೆ ಮಾಡ್ತೀನಿ. ಬಾಬಿ ಮೇಡಮ್ ನಾನು 20 ವರ್ಷದಿಂದ ಫೋನು ಸೋಷಿಯಲ್ ಮೀಡಿಯಲ್ಲಿ ಕಾಂಟ್ಯಾಕ್ಟಲ್ಲಿದ್ದೆ ಆ್ಯಂಡ್ ಕೆಲವು ಇವೆಂಟ್ಸ್ ಸಿಗ್ತಾ ಇದ್ದೆ. ಬಟ್ ಮಾಡ್ತಾರಾ ಅಂತ ಅನಿಸುತ್ತೆ, ಆಲ್ಬಮ್ ಸಾಂಗ್ ಇಷ್ಟು ಬ್ಯುಸಿ ಇದ್ದಾರೆ ಮಾಡ್ತಾರಾ ಅಂತ. ಸೊ ಮೋಸ್ಟ್ಲಿ ರಾಯರೇ ಅದನ್ನೇನೋ ಮ್ಯಾಜಿಕ್ ಮಾಡಿರ್ಬೋದು ಅಂದ್ಕೊಂಡು ತಿರ್ಗಿ ಯೋಚನೆ ಮಾಡಿದೆ. ತಿರ್ಗಿ ನನಗೆ ನಂಬಕ್ಕಾಗಿಲ್ಲ. ತಿರ್ಗಿ ಇನ್ನೊಂದ್ಸಲ ಫೋನ್ ಮಾಡಿದೆ, ಅವಾಗಲೂ ರಿಸೀವ್ ಮಾಡಿದ್ರು. ಇಲ್ಲ ನೀವು ಯಾವ ರೀತಿ ಬೇಕು, ಯಾರ ಥರ ಮಾಡಬೇಕು ಮಾಡಿ ಮ್ಯೂಸಿಕ್ ಅಂತ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಕಾಲು ನಾವು ನೀವು ಕೇಳಿರ್ಬೋದು ಎಲ್ಲ ಲಿರಿಕ್ಸು ತುಂಬ ಈಗ ಹೇಳಿದಂಗೆ ನಾಗಾರ್ಜುನ ಶರ್ಮಾ ಅವರು. ಸೊ ಅವ್ರಿಗೂ ಕಾಲ್ ಮಾಡಿದ್ರೆ ಅವರು ಅಷ್ಟೇ, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ಜೊತೆಗೆ, ನಾನು ಮಾಡ್ತೀನಿ ಅಂತ ಹೇಳೋದು. ಸೊ ಹಾಗೆ ಸ್ಟಾರ್ಟ್ ಆಯಿತು. ಸೊ ಕ್ಯಾಮ್ರಾ ವರ್ಕ್ ನಾಗೇಶ್ ಆಚಾರ್ಯ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಆಗಿರ್ಬೋದು ಎಡಿಟರು. ಸೊ ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಅದು ಇವತ್ತು ಟೀಸರ್ ಲಾಂಚ್ ಆಗಿ ಅದು ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಂತ್ 20ನೇ ತಾರೀಕು ಮಂತ್ರಾಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡುವ ಎಲ್ಲ ಆಲೋಚನೆಗಳಿದೆ. ಸೊ ಎಲ್ಲರೂ ಕರ್ಕೊಂಡು ಆಲೋಚನೆಗಳಿದೆ. ಸೊ ಅದೇ ರೀತಿ ಆ್ಯಂಡ್ ಆಗಸ್ಟಲ್ಲಿ ಮೀಡಿಯಾ ಅವಾರ್ಡ್ಸು ಪ್ರತಿ ವರ್ಷ ಆಗಸ್ಟಲ್ಲೇ ಮಾಡ್ತಾ ಇದ್ವಿ. ಈ ವರ್ಷ 1 ತಿಂಗಳು ಮೊದಲು ಮಾಡಬೇಕು ಅಂದ್ಕೊಂಡ್ವಿ. ಬಟ್ ಈ ರಾಯರ ದರ್ಶನ ಆಲ್ಬಮ್ ಸಾಂಗು ಶೂಟಿಂಗ್ ರಿಲೀಸ್ ಇರೋ ಕಾರಣ ಸೇಮ್ ಡೇಟ್ಗೆ ಆಗಸ್ಟ್ ಎಂಟು ಹೋಗಿ ನಿಂತಿದೆ. ಸೊ ಈ ವರ್ಷ ವಿಶೇಷ ಏನಂದರೆ ಮೀಡಿಯಾ ಅವಾರ್ಡಲ್ಲಿ ಪ್ರಿಂಟ್ ಮೀಡಿಯಾ ಯೂಶಲಿ ನಾನು 8 ವರ್ಷ ಮಾಡಬೇಕು. ಪ್ರಿಂಟ್ ಮೀಡಿಯಾದವ್ರು ಯಾವಾಗಲೂ ಕೇಳ್ತಾ ಇದ್ರು, ಸರ್ ನಮ್ಮನ್ನು ಯಾವಾಗ ನೀವು ಆ ಕ್ಯಾಟಗರಿಗೆ ಸೇರಿಸ್ತೀರಾ ಅಂತ. ಆ್ಯಕ್ಚುಲಿ ನಮ್ಮ ಪ್ರಿಂಟ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿನ ದಿವಸ ಅದರದ್ದೇ ಆದ ಫಾಲೋವರ್ಸ್, ಅದರದ್ದಾದ ಫ್ಯಾನ್ಸ್ ಇದ್ದಾರೆ. ಸೊ ಮೀಡಿಯಾ ಸಂಬಂಧಪಟ್ಟಂಥ ಪ್ರಿಂಟ್ ಮೀಡಿಯಾನು ಈ ವರ್ಷ ನಾವು ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಇದರಲ್ಲಿ ಸೊ ಅದರಲ್ಲಿ ಕ್ಯಾಮ್ರಾಮ್ಯಾನ್ಸ್ ಆಗಿರ್ಬೋದು, ಅದರಲ್ಲಿ ರಿಪೋರ್ಟರ್ಸ್ ಆಗಿರ್ಬೋದು, ಇನ್ನೂ ಟೆಕ್ನಿಷಿಯನ್ಸ್ ಅದರಲ್ಲಿ ತುಂಬ ಇದ್ದಾರೆ. ಸೊ ಅವ್ರನ್ನೂ ನಾವು ಈ ವರ್ಷ ಆ್ಯಡ್ ಮಾಡಿಕೊಂಡು ಸೊ TNT ಮೀಡಿಯಾ ಅವಾರ್ಡ್ಗೆ ಅದರದ್ದೇ ಆದ ಒಂದು ಅವಾರ್ಡ್ಸ್ ಕೊಡಬೇಕು ಅಂದ್ಕೊಂಡಿದ್ದೀವಿ. ಸೊ ಸೇಮ್ ಫಸ್ಟ್ ಪ್ರೆಸ್ ಮೀಟ್ ಯಾವಾಗಲೂ ಕರ್ನಾಟಕದಲ್ಲಿ ಮಾಡ್ತೀವಿ ಆ್ಯಂಡ್ ಈ ವರ್ಷ ಹೈದರಾಬಾದ್ ಮಾಡಬೇಕು ಅಂತಿದ್ವಿ. ಸೊ ಅಗೇನ್ ಅದೇ ಈ ರಾಯರ ದರ್ಶನ ಪ್ರೋಗ್ರಾಮ್ ಈವೆಂಟ್ ಬಂದಿರೋ ಕಾರಣ ಈ ವರ್ಷ ನಾವು ಬ್ಯಾಂಗ್ಳೂರು ಮಾಡೋದು, ನೆಕ್ಸ್ಟ್ ಇಯರ್ ಹೈದರಾಬಾದ್, ಚೆನ್ನೈ, ಕೇರಳ ಅಂತ ರೌಂಡಿಂಗ್ ಹೋಗ್ತೀವಿ. ಆ್ಯಂಡ್ ಈ ಪ್ರೆಸ್ ಮೀಟ್ ಆದಮೇಲೆ ನಮ್ಮ ನೆಕ್ಸ್ಟ್ ಹೈದರಾಬಾದ್ ಪ್ರೆಸ್ ಮೀಟ್ ಇರುತ್ತೆ, ಮೀಡಿಯಾ ಅವಾರ್ಡ್ ಸಂಬಂಧಪಟ್ಟಂತೆ. ಚೆನ್ನೈಯಲ್ಲಿರುತ್ತೆ, ಕೇರಳದಲ್ಲಿರುತ್ತೆ. ಸೊ ಆಗಸ್ಟ್ ಎಂಡ್ ಡೇಟ್ನ ನಾವು ಮಂತ್ರಾಲಯದಲ್ಲಿ ಜೂನ್ 20ಕ್ಕೆ ಅನೌನ್ಸ್ ಮಾಡ್ತೀವಿ. ಸೊ ಎಲ್ಲ ಆ್ಯಂಡ್ ಅಗೈನ್ ಆ್ಯಬಿ ಅವ್ರಿಗೆ, ರಜನೀಶ್ ಸರ್ ನಿಜವಾಗ್ಲೂ ಥ್ಯಾಂಕ್ ಯು. ಇವತ್ತು ಬಂದಿದ್ದಾರೆ ಅಷ್ಟು ಬಿಸಿ ಶೆಡ್ಯೂಲರು. ಬಾಬಿ ಮೇಡಮ್ ಥ್ಯಾಂಕ್ ಯು. ಆ್ಯಂಡ್ ತಾರಾ ಮೇಡಮ್ ಬಗ್ಗೆ ಹೇಳಬೇಕು. ಯಾಕಂದರೆ ನಾವು ಮೀಡಿಯಾ ಅವಾರ್ಡ್ಸ್ಗೂ ಬಂದಿದ್ರೆ ಯಾವಾಗಲೂ ಏನಾದ್ರು ಫೋನ್ ಮಾಡಿದ ತಕ್ಷಣ ಏನು ನಡೀತಿದೆ ಏನು ಅಂತ ಕೇಳ್ತಾ ಇರ್ತಾರೆ. ಸೊ ನಿನ್ನೆ ಜಸ್ಟ್ ಫೋನ್ ಮಾಡಿದೆ, ನಾನು ಫಸ್ಟ್ ಟೈಮ್ ಪ್ರೆಸ್ ಮೀಟಿಗೆ ಬರೋಕ್ಕಾಗಿಲ್ಲ, ಈಗ ಬರ್ತೀನಿ, ಯಾಕೆ ಟೆನ್ಷನ್ ಮಾಡ್ತೀಯಾ, ರಾವು ಕಾಲ ಇರುತ್ತೆ. ಸೊ ಒಳ್ಳೆ ಕೆಲಸ ಮಾಡ್ತಿದ್ದೀವಿ, 12 ಗಂಟೆಗೆ ಸ್ಟಾರ್ಟ್ ಮಾಡೋ, 12 ಗಂಟೆ 1 ನಿಮಿಷ ಸ್ಟಾರ್ಟ್ ಮಾಡೋ ಅಂತ ಅವರೇ ಹೇಳಿದ್ದು. ಸೊ ನಮಗೂ ಗೊತ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಮೇಡಮ್, ಎಲ್ಲ ನಮ್ಮ ಕೆಲಸಕ್ಕೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆ್ಯಂಡ್ ಗಣೇಶ್ ಕಾಸರಗೋಡು ಸರ್ ಬಗ್ಗೆ ಹೇಳಬೇಕು. ಅವ್ರು ಇವಾಗಲ್ಲ, ನಮ್ಮ ನೇಟಿವ್ ಕಾಸರಗೋಡು, ನಮ್ಮ ಮಂಜೇಶ್ವರ. ಸೊ ಅವಾಗಿನೂ ಅಷ್ಟೇ, ನೀನೇನಾದರೂ ಮಾಡಿದ್ರೆ ನಿಮ್ಗೆ ಮಾತಾಡಿದ್ರು ಏನು ಮಾಡಿದ್ರು ನೀನು ಚೆನ್ನಾಗಿ ಮಾಡ್ತೀಯಾ, ನಾನು ಇರ್ತೀನಿ ಜೊತೆಗೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಗಣೇಶಣ್ಣ. ಆ್ಯಂಡ್ ಶ್ರೀಜಾ ಜೋಯಿಸ್ ಅಂತೇಳಿ ಆ ಮಂತ್ರಾಲಯದವರು. ಸೊ ಗುರುಗಳ ಪೂರ್ವಾಶ್ರಮದ ಅಲ್ಲಿಯೂ ಕೂಡ ಅವರು. ಸೊ ಅವರು ನಮಗೆ ಫುಲ್ ಸಪೋರ್ಟು. ಈಗ ಯಾವುದೇ ಗೆಸ್ಟ್ ಕರಿಯಕ್ಕೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ, ನಾನು ಆಲ್ಮೋಸ್ಟ್ ಒಂದು 10 ಡೇಸ್ ಆದರೂ ಬ್ಯಾಂಗ್ಳೂರಲ್ಲಿ ಇರ್ತೀನಿ.
ಏನಾದರೂ ಹೆಲ್ಪ್ ಬೇಕಾದ್ರೆ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಮಹೇಶ್ ಅಣ್ಣ, ಸೊ ಆಲ್ಮೋಸ್ಟ್ ನನಗೊಂದು 5-6 ವರ್ಷದ ಒಡನಾಟ. ಸೆಲೆಬ್ರಿಟಿ ರಿಲೀಸ್ ಆಗಿರ್ಬೋದು, ಬೇರೆ ಏನಾದರೂ ಇದ್ದಿದ್ದು ನಾನು ಕೇಳ್ತಾ ಇರ್ತೀನಿ, ಅಣ್ಣ ಹಿಂಗಾಗ್ತಿದೆ ಹಿಂಗೆ ಮಾಡು, ನೀನು ಒಂಥರ ಡಿಫ್ರೆಂಟ್ ಆಗಿ ಮಾಡು ಅಂತ ಅವರು ಐಡಿಯಾ ಕೊಡ್ತಾ ಇರ್ತಾರೆ. ಥ್ಯಾಂಕ್ ಯು ಮಹೇಶ್ ಅಣ್ಣ, ನಿನ್ನೆ ಫೋನ್ ಮಾಡಿದ್ದೆ, ಇವತ್ತು ಬಂದಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಶ್ರೀಮತಿ ಅವರು ನಿರ್ಮಾಪಕರು, ಅವರೇ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಏನಾದರೂ ಹೊಸ ಕಾನ್ಸೆಪ್ಟ್, ಈಗ ಇನ್ನು ಮೂವಿ ಇದೆ ನಮಗೆ ಮುಂದೆ, ಅದಕ್ಕೂ ಮಾಡೋಣ, ಜೊತೆಗೆ ಮಾಡೋಣ, ಏನೂ ಆಗಲ್ಲ ಅಂತ ಬೇರೆ ಕೊಡ್ತಾ ಇರ್ತಾರೆ. ಥ್ಯಾಂಕ್ ಯು. ಆ್ಯಂಡ್ ಶ್ರೀನಿಧಿ ಕರ್ಣ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಇವತ್ತು ಆಲ್ಮೋಸ್ಟ್ 1 year ಆಗ್ತಾ ಬಂತು ಅನ್ಸುತ್ತೆ. ಕೇಳ್ಬೋದು ಎಲ್ಲರೂ ಆಲ್ಬಮ್ ಸಾಂಗ್ ಏನಕ್ಕೆ 1 year ಅಂತ, ಯಾಕಂದ್ರೆ ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ಡೇಟ್ಸು, ಆ ಜನಗಳ ಮಧ್ಯೆ ಒಂದೊಂದು ಬೇರೆ ಬೇರೆ ಫೆಸ್ಟಿವಲ್ಸ್ ಇರುತ್ತೆ, ಅದನ್ನು ಶೂಟ್ ಮಾಡಬೇಕು. ಸೊ ಆ ಟೈಮಲ್ಲೆಲ್ಲ ಡಿಸ್ಟರ್ಬ್ ಕೊಟ್ಟು ಈಗ ರೆಗ್ಯುಲರ್ಲಿ ಬೆಳಗ್ಗೆ ಒಂದು ಸಂಜೆ ಒಂದು ಕಾಲ್ ಆಗಿಬಿಟ್ಟಿದೆ ಅವರಿಗೆ, ಏನೇನು ನಡೀತಾ ಇದೆ ಅಂತ. ಥ್ಯಾಂಕ್ ಯು. ಸೊ ಎಲ್ಲರೂ 28th ಲಾಂಚ್ ಆಗುತ್ತೆ. ಸೊ ನಮ್ಮ ಸುಧೀರ ವೆಂಕಟೇಶ್ PRS ಅವ್ರಿಗೂ ಅಷ್ಟೇ, ಇತ್ತೀಚೆಗೆ 1 ವರ್ಷದಲ್ಲಿ ಕಂಟಿನ್ಯೂ ಕಾಲ್ಸ್ ಇದ್ದೇ ಇರುತ್ತೆ. ಸೊ ಅವ್ರ ಮುಖಾಂತರ ನಾವು ಎಲ್ಲರೂ ಅಲ್ಲಿ ಕರ್ಕೊಂಡು ಹೋಗೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಈ ಒಂದು ಆಲ್ಬಮ್ ಅನ್ನ ನಮಗೆ ಕೊಟ್ಟಿದ್ದಕ್ಕೆ, ರಾಯರ ದರ್ಶನ ಮಾಡಿಸ್ತೀನಿ. ಚಿಕ್ಕ ವಯಸ್ಸಿಂದ ನನ್ನ ಮನೆಯಲ್ಲಿ ನಮ್ಮ ಹಿರಿಯರೆಲ್ಲರೂ ರಾಯರ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಡೈಲಿ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೊರಡೋ ಟೈಮ್ನಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಇದನ್ನು ಕೇಳಿ ಹೊರಡ್ತಾ ಇದ್ವಿ, ಇಲ್ಲ ಹೇಳಿ ಹೊರಡ್ತಾ ಇದ್ವಿ ಸ್ಕೂಲ್ಗೆ, ಈ ಥರ ಇತ್ತು. ಬಟ್ ಆದರೆ ನನ್ನ 35-36 ವಯಸ್ಸುವರೆಗೂ ನನಗೆ ಮಂತ್ರಾಲಯಕ್ಕೆ ರಾಯರ ದರ್ಶನ ಮಾಡೋ ಒಂದು ಸೌಭಾಗ್ಯ ನನಗೆ ಸಿಕ್ಕಿರಲಿಲ್ಲ. ನನ್ನ ಕಾಂತಾರ ರಿಲೀಸ್ ಆಗಿ 1 ವರ್ಷ ಆದಮೇಲೆ ನನ್ನ ಮನಸ್ಸಲ್ಲಿ ಒಂದು ರಾಯರ ದರ್ಶನ ಮಾಡಬೇಕು ಅಂತ ಇತ್ತು. ಸೊ ರಾಯರ ದರ್ಶನ ಮಾಡೋ ಒಂದು ಸೌಭಾಗ್ಯ ಸಿಕ್ತು. ಅದಕ್ಕಿಂತ ಮುಂಚೆ ನನ್ನ ಒಂದು ಎಕ್ಸ್ಪೀರಿಯನ್ಸ್, ರಾಯರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವೊಂದು ಹಾಡು ಕಂಪೋಸ್ ಮಾಡ್ತಿದ್ದೆ ಕಾಂತಾರ ಸಿನಿಮಾಗೆ. ಆ ಹಾಡಿನ ಹೆಸರು ಸಿಂಗಾರ ಸಿರಿ ಅಂತ. ಸಿಂಗಾರ ಸಿರಿಯ ಪಲ್ಲವಿ ಕಂಪೋಸ್ ಮಾಡಾಗಿತ್ತು, ಚರಣ ಕಂಪೋಸ್ ಮಾಡ್ತಾಯಿದ್ದೆ. ಆವಾಗ ಯೂಶಲಿ ಕಂಪೋಸ್ ಆದಮೇಲೆ ಬಾಬಿಯವರು ನನಗೆ ಜೊತೆಗೆ ಇರ್ತಾರೆ, ಕೆಲವೊಂದು ಟೈಮಲ್ಲಿ ಕಂಪೋಸಿಂಗ್ ಜೊತೆ ಸಹಾಯ ಮಾಡ್ತಾ ಇರ್ತಾರೆ. ಸೊ ಅವಾಗ ಹಾಡಕ್ಕೆ ಬಂದರು. ಅವತ್ತಿನ ದಿವಸ ಬಂದಾಗ ಅದರಲ್ಲಿ ಒಂದು ಫ್ರೇಜ್ ಇದೆ, ತಾನನಿ ನಾನ ತಾರರಿ ತಾರ ತರಾರರಿ ರೇ ತಂದನಿ ತಾನೋ ನಾನನಿ ತಾರ ಲೆರಾರಿ ನನೇ ಅಂತ. ಇದನ್ನು ಹಾಡ್ಬೇಕಾದ್ರೆ ಅವ್ರು ಸುಮ್ಮನೆ ಹಾಡ್ಬೇಕಾದ್ರೆ ತಂದನ ನಾನೇ ತಾನನಿ ನಾನಿ ಕೃಷ್ಣ ಕಾದಿರುವೆ ಅಂತ ಹಾಡಿದ್ರು. ಸುಮ್ಮನೆ ಡಮ್ಮಿ ಲಿರಿಕ್ ನಾವು ಹಾಡ್ಬೇಕಾಗ್ತೀವಿ. ಆ ಕೃಷ್ಣ ಅನ್ನೋ ಒಂದು ಪದ ಕೇಳಿದ್ರೆ ನನಗೆ ಮೈ ಜುಮ್ ಅಂತು. ಬಾವಿಮಾ ಇನ್ನೊಂದ್ಸತಿ ಹಾಡಿ, ನೀವು ಹೆಂಗೆ ಹಾಡಬೇಕು ಅಂದರೆ ಆ ಕೃಷ್ಣನೇ ಬರಬೇಕು, ಆ ಥರ ಹಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಹಾಡು ಕೇಳಿದೆ. ಮತ್ತೆ ಅವ್ರು ಅದೇ ಥರ ಹಾಡಿದ್ರು. ಹಾಡಾಗ ಹಾಗೆ ಆಯಿತು. ಅವರು ನನ್ನ ಸ್ನೇಹಿತ, ಒಬ್ಬ ಸ್ಕೂಲ್ ಸ್ನೇಹಿತ ನನ್ನ ಮನೆಗೆ ಬಂದ್ಬಿಟ್ಟು ಇವ್ರನ್ನ ಅವರಿಗೆ ಹೋಗ್ಬಿಟ್ಟು ಮಾತಾಡೋದು ನಿಂತ್ಕೊಂಡ್ರು. ಅವ್ರು ನನ್ನ ನೋಡ್ಬಿಟ್ಟು ಬಾಯಿಲಿ ಅಂತ ಕರೆದ್ರು. ನಾನು ಏನು ಮರ್ಯಾದ ಅಲ್ಲಿ ನಮ್ಮ ಕೂಗಾಟ ಸೌಂಡ್ ಕಳಿಸಿಲ್ಲ, ಶೂಟ್ ಬೇರೆ ಇದೆ, ಇರೋ ಒಂದು 5 ನಿಮಿಷ ಅಂತ, ಇಲ್ಲ ನೀನು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಆಚೆ ಕರ್ಕೊಂಡು ಹೋದ್ರೆ ಒಂದು ದೊಡ್ಡ ಕೋಟ್ರೆ ಫುಲ್ಲು ಇದಾಗಿದೆ, ಏನೋ ಗಿಫ್ಟ್ ರ್ಯಾಪ್ ಆಗಿದೆ, ಓಪನ್ ಮಾಡು ಅಂತ ಹೇಳಿದ್ರು. ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ರಾಯರಿದ್ದಾರೆ, ರಾಯರ ಕೈಯಲ್ಲಿ ಕೃಷ್ಣ ಇದ್ದಾರೆ. ಸೊ ನನಗೆ ಏನು ಮಾತಾಡಿ ಅಂದರೆ, ಅವ್ರಿಗೆ ಒಂದು 5 ನಿಮಿಷದ ಮುಂಚೆ ನೀವು ಹೆಂಗೆ ಹಾಡಬೇಕು ಅಂದರೆ ಕೃಷ್ಣನೇ ಬರಬೇಕು ಆ ಥರ ಹಾಡಿಮಾ ಅಂತ ಹೇಳಿ ಅವ್ರ ಹತ್ರ ಹಾಡಿಸಿದೆ. ಅವ್ನು 5-10 ನಿಮಿಷ ನಂತರ ಕೃಷ್ಣ ಬಂದರು, ಬಟ್ ಯಾರ ಜೊತೆ? ರಾಘವೇಂದ್ರ ಸ್ವಾಮಿ ಜೊತೆ ಬಂದರು, ರಾಯರ ಜೊತೆ ಬಂದರು. ಸೊ ಅವತ್ತೇ ಗೊತ್ತಾಯಿತು ಆ ಸಿಂಗಾರ ಸಿರಿಯ ಹಾಡ ಮೇಲೆ ರಾಯರ ಆಶೀರ್ವಾದ ಇದೆ ಅಂತ. ಸೊ ರಾಯರ ಆಶೀರ್ವಾದ ಇದ್ದಾಗ ಅದು ಬರೀ ಹೇಳ್ದಂಗೆ, ನಾನು ಯಾವತ್ತೂ ಕಾಂತಾರ ಸಿನಿಮಾಗಾಗಲಿ ನಾನು ಯಾವತ್ತೂ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಅದು ದೇವರ ಆಶೀರ್ವಾದ, ಆ ದೇವರಿಂದ ಆಗಿರೋದು. ಅವತ್ತಿನ ದಿವಸ ಆ ಒಂದು ಹಾಡಿನ ಒಂದು ಮ್ಯಾಜಿಕ್ ಏನೇನಿದೆ ಅದು ರಾಯರ ಆಶೀರ್ವಾದದಿಂದ ಆಗಿರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ರಾಯರ ಜೊತೆಗೆ. ಅದಾದಮೇಲೆ ರಾಯರ ಜೊತೆ ಅಲ್ಲಿ ಹೋಗಿ ಅವ್ರನ್ನ ದರ್ಶನ ಮಾಡೋ ಒಂದು ಅವಕಾಶ ಸಿಕ್ತು. ಆಮೇಲೆ ರಾಘವೇಂದ್ರ ಸ್ಟೋರ್ಸ್ ಅನ್ನೋ ಒಂದು ಮೂವಿ ರಿಲೀಸಿಗೆ ನಾವು ಬಂದಿದ್ದು ನಾನು ಅಲ್ಲಿ. ಸೊ ನಮ್ಮ ಸಂತೋಷ್ ಆನಂದರಾಮ್ ಅವರು ಬಂದು ನಮಗೆ ಬಂದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಇದು ನನ್ನ ರಾಯರು. ಇವಾಗ ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಮೂಲಕ ರಾಯರಿಗೆ ಒಂದು ಹಾಡು ಕಂಪೋಸ್ ಮಾಡೋದು ನನ್ನ ಈ ಜನ್ಮದ ಸೌಭಾಗ್ಯ ಅಂತ ಅನ್ಕೋತೀನಿ.
ಈ ಒಂದು ಅವಕಾಶಕ್ಕೆ ಕೊಟ್ಟ ನಮ್ಮ ರಘು ಭಟ್ ಅವರ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ ಅವರಿಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಹಾಗೂ ಈ ಹಾಡು ನಾನು ಬಾಬಿಯವರು ಇಬ್ಬರು ಸೇರಿ ಕಂಪೋಸ್ ಮಾಡಿ ಇದನ್ನು ABBS ಸ್ಟುಡಿಯೋ ಸಂಸ್ಥೆಯಿಂದ ನಾವು ಇದನ್ನು ಒಂದು ಸೇವೆ ಥರ ಭಾವಿಸಿ ನಾವು ಈ ಹಾಡನ್ನ ಮಾಡ್ತಿದ್ದೀವಿ. ಸೊ ಧನ್ಯವಾದಗಳು. ಇದು ನನ್ನ ರಾಯರ ಮಧ್ಯೆ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಮಲಯಾಳದ ಮಾತು, ಇದನ್ನು ಸೌಭಾಗ್ಯ. ಈ ಹಾಡನ್ನು ನಮ್ಮ ಬ್ರಹ್ಮಕಲಶ ಹಾಡನ್ನ ಹಾಡಿದ ಅದೇ ABBY ಅವರು ಕೆನಡಾದಿಂದ ಬಂದಿದ್ದಾರೆ. ಅವರು ಸೊ ಕೆನಡಾದಿಂದ ಬಂದು ಇವತ್ತು ಕನ್ನಡದಲ್ಲಿ ಮನೆ ಮಗನಾಗಿದ್ದಾರೆ. ಎಲ್ಲೋದ್ರು ABBY ಅವರು ಚೆನ್ನಾಗಿ ಹಾಡ್ತಾರೆ ಅಂತ ಮಾತು ಕೇಳಿ ಬರ್ತದೆ, ತುಂಬ ಸಂತೋಷ ಆಗುತ್ತೆ. ಈ ಹಾಡನ್ನ ನಮ್ಮ ನಾಗಾರ್ಜುನ ಶರ್ಮಾ ಅವರು ಲಿರಿಕ್ಸ್ ಬರೀತಿದ್ದಾರೆ. ನನ್ನ ಹ್ಯಾಂಡ್ಸ್ ಅಪ್ ಮರಳಿ ಮನಸ್ಸಾಗಿದೆ. ಈ ಎಲ್ಲ ಹಾಡು ಬ್ಲಾಕ್ ಬಸ್ಟರ್ ಹಾಡಿಗೆ ಲಿರಿಕ್ಸ್ ಬರೆದಲ್ಲಿ ಇವತ್ತಿನ ಲಿರಿಕ್ಸ್ ಸೆನ್ಸೇಷನ್ ಅಂತಲೇ ಹೇಳ್ಬೋದು ನಾಗಾರ್ಜುನ ಶರ್ಮಾ ಅವರು. ಸೊ ಮಾಡ್ತಾಯಿದ್ದೀವಿ. ಹಾಡು ತುಂಬ ಚೆನ್ನಾಗಿ ಮೂಡಿ ಬರ್ತದೆ. ನನ್ನ ಮನಸ್ಸು ತುಂಬಿ ನನ್ನಿಂದ ಏನೇನೆಲ್ಲ ಅದು ರಾಯರೇ ಮಾಡಿಸ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ. ಸೊ ಆದಷ್ಟು ಬೇಗ ಈ ಹಾಡು ರಿಲೀಸ್ ಆಗುತ್ತೆ, ನೀವೆಲ್ಲರಿಗೂ ಕೇಳೋದಕ್ಕೆ ನಿಮಗೆ ಸಿಗುತ್ತೆ. ಧನ್ಯವಾದಗಳು. ನಾನು ಯಾಕೆ ಅವ್ರು ಕರೆದಾಗೆಲ್ಲ ಹೋಗ್ತೇನೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಎಂಬುದಕ್ಕೆ ಅವರ ಪ್ರೀತಿ, ವಿಶ್ವಾಸ, ಗೌರವ ಮುಖ್ಯವಾದ ಕಾರಣ. ನಿಮಗೆ ಅಶೋಕ್ ಕುಮಾರ್ ಗೊತ್ತಿರ್ಬೋದು, ಟೈಗರ್ ಅಶೋಕ್ ಕುಮಾರ್. ಚೈನ್ ಸ್ನ್ಯಾಚಿಂಗ್ ಸಂದರ್ಭದಲ್ಲಿ, ಅಂದರೆ ಸರಗಳ್ಳತನ ಸಂದರ್ಭದಲ್ಲಿ ಅವರು ಮಾಡಿದ ಸಾಹಸಗಳು, ಅದನ್ನೆಲ್ಲ ಅವರಿಗೆ ಟೈಗರ್ ಅಶೋಕ್ ಅಂತ ಹೆಸರು ಬಂತು, ಅಶೋಕ್ ಕುಮಾರ್ ಅಂತ. ಇಲ್ಲಿ ಇನ್ನೊಂದು ಟೈಗರ್ ಕೂತ್ಕೊಂಡಿದ್ರು, ರಘು ಭಟ್ ಅವರು. ಅವರ ಜರ್ನಿ ನಿಜವಾಗ್ಲೂ ಸ್ಟಾರ್ಟ್ ಆದ ಅಲ್ಲಿಂದ ಅಂತ ಅನಿಸುತ್ತೆ. ಯಾರೋ ಚೈನ್ ಸ್ನ್ಯಾಚ್ ಮಾಡಿದಾಗ ಹೋಗಿ ಹಿಡಿದು ಅವರನ್ನು ಪೊಲೀಸಿಗೆ ಒಪ್ಪಿಸಿ, ಪೊಲೀಸ್ ಮಾಡ್ಕೊಳ್ಳೋದ ಕೆಲಸವನ್ನು ರಘು ಭಟ್ ಮಾಡಿ ದೊಡ್ಡ ಖ್ಯಾತಿ ಪಡೆದವರು ಮತ್ತು ಸಮಾಜದಲ್ಲಿ ಗುರುತಿಸ್ಕೊಂಡವರು. ಅಂಥ ರಘು ಭಟ್ ಅವರು ಆಡು ಮುಟ್ಟದ ಸೊಪ್ಪಿಲ್ಲ, ರಘು ಭಟ್ ಅವರು ಕೈಯಾಡಿಸಿದ ಕ್ಷೇತ್ರವಿಲ್ಲ ಅಂತ ಒಂದು ಮಾತು ನಿಜವಾಗ್ಲೂ ನನಗೆ ಆಶ್ಚರ್ಯವಾಗ್ತಾರೆ. ಎಲ್ಲೆಲ್ಲಿ ಓಡಾಡ್ತಾರೆ, ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. TNIT ಅದರಲ್ಲಿ ಒಂದು ಗೌರವಾನ್ವಿತ ಸಂಸ್ಥೆ ಅದು. ಸುಮಾರು 9 ವರ್ಷಗಳಿಂದ ಪ್ರಶಸ್ತಿಗಳನ್ನ ಕೊಡ್ತಾ ತುಂಬ ಆಯ್ಕೆಯೇ ತುಂಬ ಕಷ್ಟ. ಫಸ್ಟ್ ಕರ್ನಾಟಕ ಸೀಮಿತವಾಗಿತ್ತು, ಆಮೇಲೆ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಎಲ್ಲವನ್ನು ಸೇರಿಸ್ಕೊಂಡು ಅಲ್ಲಿನ ಪತ್ರಕರ್ತರನ್ನು, ಮೀಡಿಯಾದವರನ್ನು ಗುರುತಿಸ್ಕೊಂಡು ಪ್ರಶಸ್ತಿ ಕೊಡುವಂಥ ಸಾಹಸ ಮಾಡಿದ್ರು. ಇವತ್ತು ಎಲ್ಲೋ ಫೋನ್ ಮಾಡಿದ್ದಾರೆ, ಇದ್ದಕ್ಕಿದ್ದಾಗೆ ಹೈದರಾಬಾದ್ನಲ್ಲಿದ್ದೀನಿ ಅಂತ ಹೇಳ್ತಾರೆ, ಇದ್ದಕ್ಕಿದ್ದಾಗೆ ಚೆನ್ನೈನಲ್ಲಿದ್ದೀನಿ ಅಂತ ಹೇಳ್ತಾರೆ. ಇದು ಒಂದು ಫೇಸ್. ಆಯ್ಕೆ ತುಂಬ ಕಷ್ಟ. ಅಷ್ಟು ಜನ ಇರ್ತಾರೆ, ಅದರ ಮಧ್ಯೆ ಕೆಲವ್ರನ್ನ ಆಯ್ಕೆ ಮಾಡೋದು ತುಂಬ ಕಷ್ಟ. ಇದರ ಮಧ್ಯೆ ಅಲ್ಲೊಂದು ಕರಾವಳಿಯಲ್ಲಿ ಒಂದು ರೆಸಾರ್ಟ್, ಅದ್ಭುತವಾದ ರೆಸಾರ್ಟ್ ಕಟ್ಟಿಸಿದ್ದಾರೆ, ಅದು ಮಾಡ್ತಾಯಿದ್ದಾರೆ. ಉಳಿದ ಕೆಲಸಗಳು ಇದು ಏನು ಸಿನಿಮಾ ಮಾಡ್ತಾರೆ, ಅವರ ಸಿನಿಮಾ ಮಹಾಕವಿ ಅಂತೇಳಿ, ಅದು ಸದ್ಯದಲ್ಲೇ ಅದರ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದರ ಏನು ಸ್ಕ್ರಿಪ್ಟ್, ಸಂಭಾಷಣೆ ಇತ್ಯಾದಿ ಕೆಲಸನ ನಾನು ಮಾಡಿಕೊಟ್ಟಿದ್ದೀನಿ, ಅವರಿಗೆ ಸ್ಕ್ರಿಪ್ಟ್ ಒಪ್ಪಿಸ್ತೀನಿ. ಆ ಸಿನಿಮಾದ ಒಂದು ಮೊನ್ನೆ ಫೋನ್ ಮಾಡಿ ಹೇಳಿದ್ದಾರೆ, ಎಲ್ಲ ರೆಡಿ ಇದೆ, ತಕ್ಷಣ ಸ್ಟಾರ್ಟ್ ಮಾಡ್ತಾನೆ ಅಂತೇಳಿ. ಅಲ್ಲಿ ರೆಸಾರ್ಟು, ಇಲ್ಲಿ ಅವಾರ್ಡು, ಅಲ್ಲಿ ಸಿನಿಮಾ, ಇದರ ಮಧ್ಯೆ ಹೆಂಡತಿಗೆ ಟೈಮ್ ಕೊಡಲಿಕ್ಕೆ ಆಗುತ್ತಾ ಇಲ್ವಾ ಅಂತ ನನಗೊಂದು ಗೊತ್ತಿಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಅವರು ಇದ್ದಕ್ಕಿದ್ದಾಗೆ ಸುಗುಣ ಬರ್ತಾರೆ. ಅವ್ರು ಯಾರಿಗೆ ಹೆಸರು ಗೊತ್ತಿಲ್ಲ, ಸುಗುಣ, ನಿಜವಾದ ಸುಗುಣ. ಅಲ್ಲೆಲ್ಲ ಐಸ್ ಮೇಲೆ ನಿಂತಿರ್ತಾರೆ, ತಲೆ ಬಿಸಿಯಾಗಿರ್ತದೆ, ಇಲ್ಲಿ ಗಂಡ ಇಲ್ಲಿರ್ತಾರೆ ಅಂತ ಹೇಳಿ ಐಸ್ ನೀರು ತಣ್ಣಗೆ ಮಾಡ್ತಾರೆ. ಇದೆಲ್ಲ ವ್ಯಕ್ತಿತ್ವ ಇರುವಂತಹ ರಘು ಭಟ್ ಅವರು ಈ ಒಂದು ಫಂಕ್ಷನ್ ಯಾವುದು ರಾಯರ ದರ್ಶನ ಅಂತೇಳಿ ಒಂದು ಆಲ್ಬಮ್, ಅದು ಕೂಡ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಹೇಗೆ ಶೂಟಿಂಗ್ ಆಯಿತು, ಏನೇನು ಮಾಡಿದ್ರು ಸಾಹಸ, ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಇದೆಲ್ಲದರ ಮಧ್ಯೆ ತಮ್ಮನ್ನು ತಾವು ಕಳೆದು ಹೋಗದಂತೆ ಅವರು ಟೀಮನ್ನು, ಅದ್ಭುತವಾದ ಟೀಮನ್ನು ಕಟ್ಟಿದ್ದಾರೆ. ಆ ಟೀಮ್ ನಿಜವಾದ ಅವರಿಗೆ ಅವರ ಬೆನ್ನೆಲುಬು. ಆ ಟೀಮಿನಿಂದಾಗಿ ಇಂಥ ಒಂದು ಕಾರ್ಯಗಳೆಲ್ಲ ನಡೀಲಿಕ್ಕೆ ಸಾಧ್ಯ ಆಯಿತು. ಈಗ 9ನೇ ವರ್ಷದ ಅವಾರ್ಡ್ ಫಂಕ್ಷನ್ ನಡೀಲಿಕ್ಕಿದೆ, ಅದರ ತಯಾರಿ ನಡೀತಾ ಇದೆ. ಅದಕ್ಕೂ ನೀವೆಲ್ಲ ಬಂದು ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಆಮೇಲೆ ತಾರಮ್ಮ, ನಾನು ನಿಮಗೆ ಹೇಳಿದೆ,
ಎವರಿಗೂ ನಟಿ ಅಂತ ಹೇಳಿ ಅದು ಪದೇ ಪದೇ ಹೇಳ್ತಾರೆ 40 ವರ್ಷ ಆಯ್ತು ಸರ್ವಿಸ್. ಆದರೂ ಕೂಡ ನಮ್ಮ ಹೆಮ್ಮೆ ತಾರಮ್ಮ ಯಾವತ್ತಿದ್ರೂ ನಮ್ಮ ಹೆಮ್ಮೆ. ಅಜನೀಶ್ ಹುಡುಗ ಅಜನೀಶ್ ಯಾವ ಎತ್ತರಕ್ಕೆ ಏರಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಎಲ್ಲವೂ ನಮಗೆ ಗೊತ್ತಿದೆ. ಮತ್ತು ಮಠದಿಂದ ಬಂದಂಥ, ಮಂತ್ರಾಲಯದಿಂದ ಬಂದಂಥ ಸನ್ಮಿತ್ರರು ಇವರೆಲ್ಲ, ಶ್ರೀನಿಧಿ ಇವರೆಲ್ಲ ಇಲ್ಲಿ ಜೊತೆ ಸೇರಿರೋದು ನಮ್ಮ ಸೌಭಾಗ್ಯ. ಇಂಥ ಒಂದು ಫಂಕ್ಷನ್ ತುಂಬ ತುಂಬ ಚೆನ್ನಾಗಿ ಆಗ್ತಾಯಿದೆ ಆಗಲಿ. ಮತ್ತು ತಾರಮ್ಮ ಅವರು 40 ವರ್ಷದ ಅನುಭವದಲ್ಲಿ ಒಂದು ಆಶೀರ್ವಚನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸದ್ಯಕ್ಕೆ ಮೈಕನ್ನು ರಘು ಭಟ್ ಅವರಿಗೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ತಾರಾ ಮೇಡಮ್ ಅವರಿಗೆ, ಅಜನೀಶ್ ಲೋಕನಾಥ್ ಅವರಿಗೆ, ಗಣೇಶ್ ಕಾಸರಗೋಡು ಅವರಿಗೆ, CR ಬಾಬಿ ಅವರಿಗೆ, AB ಅವರಿಗೆ, ಮತ್ತು ನಾಗಾರ್ಜುನ ಶರ್ಮಾ ಅವರಿಗೆ, ಐಶಿ ಗೌಡರು, ಶ್ರೀಶ ಬ್ರದರ್ ರಘು ಭಟ್ ಅವರಿಗೆ, ಸುನಾ ಮೇಡಮ್ ಅವರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನಾವಲ್ಲಿ ಮೀಡಿಯಾ ಸಂಬಂಧಪಟ್ಟಂಗೆ ಕೆಲಸ ಮಾಡೋದಕ್ಕೆ ಅನೇಕ ಜನರು ಈ ಥರ ಪ್ರಾಜೆಕ್ಟ್ ಮಾಡಬೇಕು ಅಂತ ಬರ್ತಾರೆ. ರಘು ಭಟ್ರು ಬಂದಾಗೂ ಅದೇ ಅಂದ್ಕೊಂಡಿದ್ದೆ, ಅದು ಒಂದು ಡಾಕ್ಯುಮೆಂಟ್ರಿ ಥರ ಒಂದು ಮ್ಯೂಸಿಕ್ಕು ಒಂದು ಇದು ಮಾಡಿ ಮುಗಿಸಿಬಿಡ್ತಾರೆ ಅಂತೇಳಿ. ಬಟ್ ಯಾವಾಗ ಅವರು ಒಂದೊಂದು ಪ್ಲ್ಯಾನ್ ನಮ್ಗೆ ಹೇಳ್ತಾ ಹೋದರು, ಇದು ಯಾವ ಮಟ್ಟದಲ್ಲಿ ದೊಡ್ಡ ಪ್ರಾಜೆಕ್ಟ್ ಅಂಬೋದು ಅರ್ಥ ಆಗ್ತಾ ಹೋಯಿತು. ಆಮೇಲೆ ಅವ್ರು ಹೇಳಿದರು ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡ್ತಾರೆ ಅಂತೇಳಿ. ಸೊ ಹಿಂಗೆ ಒಂದೊಂದು ಆ್ಯಡ್ ಆಗಿ ಯಾವಾಗ ಇವರು ಶೂಟಿಂಗ್ ಅಂತೇಳಿ ಬಂದರು, ಒಂದು ಡೇಟ್ ಕೊಟ್ಟು ಶೂಟಿಂಗ್ ಬಂದು ನಾವು ಫಸ್ಟ್ ಆ ಕ್ಯಾಮ್ರಾಗಳು ನೋಡಿ ಗಾಬರಿ ಆಗ್ಬಿಟ್ಟು, ಒಂದು ಸಿನಿಮಾ ಸೆಟಪ್ಪಿಗೆ ಯಾವ ಥರ ಕ್ಯಾಮ್ರಾ ಸೆಟಪ್ ಇರುತ್ತೋ ಎಲ್ಲ ರೀತಿ ಸೆಟಪ್ಪು ಇತ್ತಲ್ಲಿ. ನಾವು ಆ ಥರ ಒಂದು ಯಾರೊಬ್ಬರು ಒಂದು ಆಲ್ಬಮ್ ಸಾಂಗ್ಗೋಸ್ಕರ ಇಲ್ಲ ಒಂದು ಯಾವುದೋ ಸಣ್ಣ ವಿಡಿಯೋಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಎಂಬುದು ಕಲ್ಪನೆ ಇರಲಿಲ್ಲ ನನಗೆ. ಸೊ ಆ 2 ದಿವಸ ಅಂತೇಳಿ ಸ್ಟಾರ್ಟ್ ಆಗಿದ್ದು ಶೂಟಿಂಗ್. ಸುಮಾರು ಅದು ಎಕ್ಸ್ಟೆಂಡ್ ಆಗಿ 1 ವಾರ ಶೂಟಿಂಗ್ ಮಾಡಿದ್ವಿ ಕಂಪ್ಲೀಟ್. ಆಮೇಲೆ ಇದು ವಿಶೇಷ ಆಲ್ಬಮ್ ಸಾಂಗ್ ಯಾಕಂದರೆ ಇಷ್ಟು ಮುಂಚೆ ಮಧು ಮೇಡಮ್ ಅವರು ಹೇಳಿದ್ರು, ನೀವು ಮಂತ್ರಾಲಯಕ್ಕೆ ಯಾವಾಗೋ ಒಂದ್ಸರಿ ಬಂದಿರ್ಬೋದು, ಆ ಟೈಮಲ್ಲಿ ಆಗೋ ಪೂಜೆಗಳು ಉತ್ಸವಗಳು ನೋಡಿರ್ಬೋದು. ಬಟ್ ಈ ಆಲ್ಬಮ್ ಸಾಂಗಲ್ಲಿ ವರ್ಷದಲ್ಲಿ ನಡೆಯುವ ಆಲ್ಮೋಸ್ಟ್ 90% ಕಾರ್ಯಕ್ರಮಗಳು ಕವರ್ ಆಗಿರ್ತದೆ. ಗುರುವೈಭೋತ್ಸವ ಆಗಿರ್ಬೋದು, ಅಕ್ಷಯ ತೃತೀಯ ಆಗಿರ್ಬೋದು. ಸರ್ ಇದು ಹೇಳ್ಬೋದು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ, ಏನು ಸರ್ಪ್ರೈಸ್ ಇದ್ರೆ. ಸೊ ಎಲ್ಲ ಕೆಲವು ಮಾಮೂಲು ಜನಕ್ಕೆ ಕಾಣಿಸದೇ ಇರುವಂಥ ಉತ್ಸವಗಳು ಕೂಡ ಇದರಲ್ಲಿ ಕವರ್ ಮಾಡಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ನಾವಲ್ಲಿ ಬರೀ ರಾ ಫುಟೇಜ್ ನೋಡೇ ತುಂಬ ಖುಷಿ ಆಗ್ಬಿಡ್ತೀವಿ. ಈ ಥರ ರಾಯರ್ನ ನೋಡ್ಲಿಕ್ಕೆ ಇಷ್ಟು ಕ್ವಾಲಿಟಿಯಲ್ಲಿ ಸಿಗೋದು ತುಂಬ ಕಷ್ಟ. ಹಾಗಾಗಿ ಅವ್ರ ಟೀಮ್ ಏನು ಬಂದಿತ್ತು, ಅವ್ರ ಟೀಮ್ ಕೂಡ ತುಂಬ ಶ್ರಮ ಪಟ್ಟಿದ್ರು. ಒಂದು ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಅದು ಕ್ಯಾಮ್ರಾ ಹಿಡ್ಕೊಂಡು ಅವ್ರ ಕ್ಯಾಮ್ರಾಮನ್ ಒಬ್ಬರು ಇದ್ರು, ಇಡೀ ರಥೋತ್ಸವ ಒಂದು ರೌಂಡ್ ತಿರುಗೋತನ ಅವ್ರು ಕಂಟಿನ್ಯೂಸ್ ಆಗಿ ಒಂದೇ ಶಾಟಲ್ಲಿ ತೆಗೆದ್ರು ಅವರು. ಅದು ತುಂಬ ನಂಗೆ ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿದ್ರು. ಬರೀ ಯಾವುದೋ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀವಿ, ಬಂದೊಂದು ವಿಡಿಯೋ ತೆಗೆದು ಹೋಗೋಣ ಅಂಬೋದಿಲ್ಲ ಅಂತೆ. ಪ್ರತಿ ಒಬ್ಬರು ಕೂಡ ಹೆಲ್ಪರಿಂದ ಹಿಡ್ಕೊಂಡು ಮೇನ್ ಟೆಕ್ನಿಷಿಯನ್ಸಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಅಷ್ಟೇ ಭಕ್ತಿಭಾವದಿಂದ ಮಾಡಿದರು. ಅದು ತುಂಬ ಸಂತಸದ ಸಂಗತಿ. ಆಮೇಲೆ ಅಜನೀಶ್ ಲೋಕನಾಥ್ ಅವರು ಇದಕ್ಕೆ ಆಡಿಯೋ ಮ್ಯೂಸಿಕ್ ಕೊಡ್ತಿದ್ದಾರೆ ಅಂತ ಗೊತ್ತಾಗಿ ತುಂಬ ಖುಷಿ ಆಯಿತು. ಯಾಕಂದರೆ ಇವಾಗ ರೀಸೆಂಟಾಗಿ ಕಾಂತಾರ 2 ಅಲ್ಲಿ ಆ ಸಾಂಗ್ ಕೇಳಿದ ತಕ್ಷಣ ನಮ್ಗೆ ಅದೊಂಥರ ಪಾಸಿಟಿವ್ ವೈಬ್ ಇತ್ತು. ನಾವು ಒಂದ್ಸಲ ಕೇಳಿಬಿಟ್ರೆ, ಅಲ್ಲೇನೋ ಹೋಗ್ಬೇಕಾದ್ರೆ ಅದೊಂದ್ಸಲ ಕೇಳಿಬಿಟ್ರೆ ನಾವೊಂದು ಪಾಸಿಟಿವ್ ವೈಬಲ್ಲಿ ಹೋಗ್ಬೋದು ಅನ್ನೋ ಥರ ಇತ್ತು. ಅವಾಗ ಅನಿಸ್ತಾ ಇತ್ತು, ಒಂದು ರಾಯರ್ದು ಈ ಥರ ಒಂದು ಹಾಡು ಬಂದಿದ್ರೆ ಚೆನ್ನಾಗಿತ್ತಲ್ಲ. ನಮಗೆ ರಾಯರ್ದ ಅನೇಕ ಹಾಡುಗಳು ಇದ್ದಾವೆ, ಆದರೆ ಜನ ಸೆಲೆಬ್ರೇಟ್ ಮಾಡ್ಕೊಂಬೋತಾರೆ. ರಾಯರ್ದು ಒಂದು ಹಾಡು ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಬೋತಾರೆ. ಒಂದು ಹಾಡಿದ್ರೆ ಚಲೋ ಇತ್ತು ಅಂತೇಳಿ ಅನಿಸ್ತು. ರಾಯರ್ ಮನಸ್ಸಿಗೆ ಬಂದಿತ್ತು ಏನೋ. ರಘು ಭಟ್ರ ಮುಖಾಂತರ ಅಜನೀಶ್ ಲೋಕನಾಥ್ ಅವರು ಈ ಪ್ರಾಜೆಕ್ಟಲ್ಲಿ ಬರೋದು ತುಂಬ ಖುಷಿ ಆಯಿತು. ಆಲ್ರೆಡಿ ಟೀಸರ್ ಇದೆ ಸರ್. ಇದು ತುಂಬ ಎಷ್ಟು ಹಿಟ್ ಆಗಿದೆ ಅಂದರೆ, ಮಂತ್ರಾಲಯದಲ್ಲಿ ಆಲ್ಮೋಸ್ಟ್ ರಿಂಗ್ಟೋನ್ಗಳು ಚೇಂಜ್ ಆಗಿಬಿಟ್ಟಿದೆ. ಬರೀ ಇದೇ ರಿಂಗ್ಟೋನ್ ಆಗಿದೆ. ಆಮೇಲೆ ನಾನು ಆಫೀಸಿಗೆ ಹೋದ ತಕ್ಷಣ ಮಠದಲ್ಲಿ ಫಸ್ಟ್ ಒಂದ್ಸಲ ಇದು ಹಾಡು ಕೇಳಿದ ಮುಂದಿನ ಕೆಲಸ ಇದಿಷ್ಟು ಟೀಸರ್ ಕೇಳಿಬಿಟ್ರೆ, ಇವಾಗ ನಾವು ಶ್ರೀಶ ಅವ್ರು ಕೂಡ ಅದೇ ಮಾತಾಡ್ತಿದ್ವಿ. ಜಸ್ಟ್ ಆ ಮ್ಯೂಸಿಕ್ ಸ್ಟಾರ್ಟ್ ಆದ ತಕ್ಷಣ ನಮಗೆ ಒಂಥರ ರೋಮಾಂಚನ ಆಗುತ್ತೆ, ಒಂಥರ ಭಕ್ತಿಭಾವ ಬರ್ತಾ ಇದೆ. ಇದನ್ನ ಕಂಪ್ಲೀಟ್ ಆಲ್ಬಮ್ ಸಾಂಗ್ ರಿಲೀಸ್ ಆದಮೇಲೆ ದೊಡ್ಡ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಲಿ ಅಂತೇಳಿ ಕೇಳ್ಕೊಳ್ತಾ, ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಮಿತ್ರರಿಗೂ ಮತ್ತು ಇಲ್ಲಿ ವೇದಿಕೆ ಮೇಲಿರೋ ಗಣ್ಯರಿಗೂ, ಕೆಳಗಡೆ ಕೂತಂಥ ಗಣ್ಯರು ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ, ನಮ್ಮ ಗುರುಗಳಾದ ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ
ಭಕ್ತಿಪೂರ್ವಕ ಅನಂತ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಬನ್ನಿ ಗುರುರಾಯ ಅಯ್ಯ, ಬನ್ನಿ ಗುರುರಾಯ, ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. Thank you so much. Namaskaram. Hello to everybody here and everybody present in the room. First and foremost, my utmost gratitude to Ajneesh Anna, Bobby Ji, and of course Guru Raghavendra Swami for giving me this opportunity. After Brahma Kalasha and Kantara, Anna and I have contemplated working on many different projects, but I remember both of them always, they treat me like their own family member. I'm from Canada and they bring me to Karnataka every time. And every time they bring me to Karnataka, they give me a very special song. So after Brahma Kalasha, they said, Abby, we're going to give you a song that is very, very special, not just for the masses, but for the soul. And one day, Anna called and Bobby Ji was also there. She said, Abby, we have a song for you. And this is a very special song for Mantralaya, for Guru Raghavendra Swami. And just at that time, my mom had also been telling me that, Abby, you should say this Puja Raghavendra, the shloka, every day for 11 times. Around the same time, they also called. And when they gave me the composition, such a beautiful, beautiful composition. You've all heard it, just a small teaser. The full song is an absolute experience. We are so looking forward to sharing the song with all of you. June 20th, I believe. One small thing I want to share is that I was in Canada when they called me for Kantara. And when we used to have our video calls, I was there or I was in the US and they were here in Bangalore. So every time on the video call, we would see it was from Ajneesh Anna's studio, and right behind Ajneesh Anna there is a beautiful portrait, there's a painting of Raghavendra Swami. So it's with his blessings that we have started all our collaborations, and Anna has told me so many stories about his fondness for Mantralaya, and I have never been there, but I think through this song I will get an opportunity to go to Mantralaya. Thank you, Bobby Ji, thank you, Ajneesh Anna, thank you everybody else for giving me this beautiful song, and my absolute respects and pranam to Guru Raya and everyone, all of you here. Thank you so much. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ಪೂಜ್ಯಾಯ ರಾಘವೇಂದ್ರಾಯ ಅಂತ ನಾವು ದೇವಸ್ಥಾನದಲ್ಲಿ ಹೋದಾಗಿರ್ಬೋದು ಅಥವಾ ನಾವು ಪೂಜೆ ಮಾಡ್ತಾ ಇರೋಗಿರ್ಬೋದು, ಅವಾಗೆಲ್ಲ ನನ್ನ ತಲೆಗೆ ಈ ಸೌಂಡೇ ಬರ್ತಾ ಇರುತ್ತೆ, ಪೂಜ್ಯಾಯ ರಾಘವೇಂದ್ರಾಯ ಅಂತ. ಅಷ್ಟು ಫೇಮಸ್ ಆಗಿದೆ, ಅಷ್ಟು ಅದ್ಭುತವಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಸಾಂಗ್. Also, I just want to add one thing. That one line, Banni Gururaya Ayya. That line has a lot of emotion in it. You should hear how he sings it. I attempt a little bit. Initially when I was singing, Ayya, but he said, no, Abby, you have to, it's almost like you have to surrender, you have to melt. I just wanted to hear how he sings it. Anna, please. ಈಗ ಅಜನೀಶ್ ಲೋಕನಾಥ್ ಸರ್ ಆ ಒಂದು ಬನ್ನಿ ಗುರುರಾಯರ ಡಿವೋಷನ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ರಘು ಭಟ್ ಅವರಿಗೆ ಐ ಥ್ಯಾಂಕ್ ಹಿಮ್ ಅ ಲಾಟ್. ಬಿಕಾಸ್ ಅವರು ತಾರೆ ಚಿತ್ರದಲ್ಲಿ ನಾನು ಸಂಗೀತ ನಿರ್ದೇಶಕಿಯಾಗಿ ಇದ್ದಾಗ ಹಿ ವಾಸ್ ಆಲ್ಸೋ ಒನ್ ಆಫ್ ದ ಹೀರೋ. ಸೊ ಆವಾಗಿಂದ ಆಲ್ಮೋಸ್ಟ್ 20 ಇಯರ್ಸಿಂದ ನಮ್ಮ ಫ್ರೆಂಡ್ಶಿಪ್ ಇಷ್ಟೇ. ಸೊ ಆ ಟೈಮಿಂದ ನಾನು ನೋಡ್ತಾ ಇದ್ದೀನಿ, ಹಿ ಹ್ಯಾಸ್ ಹಿಸ್ ಓನ್ ವಿಷನ್ ಆ್ಯಂಡ್ ಡ್ರೀಮ್.
ಸೊ ಅವರು ಒಂದು ಪಾರ್ಟ್ ಆಗಿ ಹಿ ವಾಸ್ ಒನ್ ಆಫ್ ದ ಹೀರೋ, ಬಟ್ ಅವರು ನೋಡೋ ನಮ್ಮ ಒಂದು ದೃಷ್ಟಿನೇ ಬೇರೆ ಥರ ಆಯಿತು, ಬಿಕಾಸ್ ಹಿ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವೇ ಹಿ ವಾಸ್ ಲುಕಿಂಗ್ ವಿತ್ ದ ಫಿಲಮ್ ಇಂಡಸ್ಟ್ರಿ. ಸೊ ನಾನು ಅವಾಗಿಂದ ಹೇಳ್ತಾನೆ, ರಘು ನೀವೇನಾದರೂ ಐ ಥಿಂಕ್ ಯು ಹ್ಯಾವ್ ಸಮ್ ಅದರ್ ವಿಷನ್, ನೀವೇನಾದರೂ ಒಂದು ಸಾಧನೆ ಮಾಡ್ತೀರಾ ಅಂತ. ಇಟ್ ಟುಕ್ ಅ ಲಾಂಗ್ ವೇ. ಅವರು ನಾನಾಗಲಿ ಇವನ್ ದಿಗಂತ್ ವಿ ಆಲ್ ಟ್ರಾವೆಲ್ ಟುಗೆದರ್ ಆ್ಯಂಡ್ ಅಜನೀಶ್ ಸರ್. ಸೊ ದ್ಯಾಟ್ ಟುಡೇ ಆಫ್ಟರ್ 20 years ನಾವು ಈ ವೇದಿಕೆ ಮೇಲೆ ಇದ್ದೀವಿ ಅಂದರೆ ಏನೋ ಒಂದು ಕನೆಕ್ಷನ್ ಇದೆ. ಆ್ಯಂಡ್ ರಾಘವೇಂದ್ರ ಸ್ವಾಮೀಜಿದ ಆಲ್ಬಮ್ ಒಂದು ಮಾಡೋದಕ್ಕೆ ರಿಯಲಿ ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ವಿ ಕಾಂಟ್ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾವು ಸೋಲ್ಫುಲಿ ವಿ ಆರ್ ಕನೆಕ್ಟೆಡ್ ಟು ಹಿಮ್. ಆ್ಯಂಡ್ ಸುಮಾರು ಇನ್ಸಿಡೆಂಟ್ಸ್ಗಳು ನಡೆದಿದೆ, ಅದು ವಿ ಕಾಂಟ್ ಇವನ್ ಎಕ್ಸ್ಪ್ಲೈನ್, ಅದು ಒನ್ ಡೇ ಸಾಕಾಗಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ವಿ ಹ್ಯಾಡ್. ಆ್ಯಂಡ್ ಆ್ಯಬಿ ಅವರು ಹಾಡಿದ್ದಾರೆ, ಅವ್ರನ್ನೂ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್. ಲೈಕ್ ನಾವು ಕಾಂತಾರದಲ್ಲಿ ಹಾಡಿದಾಗಲೇ ವಿವರ್ ಆ ಸಾಂಗ್ ಕಂಪೋಸ್ ಮಾಡ್ತಿದ್ದಾಗಲೇ ವಿವರ್ ಎಕ್ಸ್ಪೆಕ್ಟಿಂಗ್ ಒಂದು ಸಿಂಗರ್ ಬೇಕು ಅಂತ ಹೇಳಿ. ಸೊ ಆ್ಯಬಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಐ ಜಸ್ಟ್ ಪುಟ್ ಅ ಮೆಸೇಜ್, ಆ್ಯಬಿ ದಿಸ್ ಇಸ್ ಬಾಬಿ ಹಿಯರ್ ಅಂತ ಹೇಳಿ ಒಂದು ಕಾಂತಾರದ ಒಂದು ಸಾಂಗ್ ಇದೆ ಅಜನೀಶ್ ಸರ್. ಹಿ ವಾಸ್ ಸರ್ಪ್ರೈಸ್ಡ್, ಹಿ ಕುಡಂಟ್ ಬಿಲೀವ್ ಇಟ್. ಸೊ ಹಾಗೆ ಆ ಸಾಂಗ್ ಹಿಟ್ ಆಗಿದ್ಮೇಲೆ ನಮಗೆ ಒಂದು ಆ್ಯಂಥಮ್ ಥರ ರಾಘವೇಂದ್ರ ಸ್ವಾಮೀಜಿದು ಒಂದು ಆಲ್ಬಮ್ ಆಗಬೇಕು ಅಂತ ಹೇಳಿ ಒಂದು ಎವ್ರಿವೇರ್ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಆಲ್ಬಮ್ ಬಂದಿದೆ. ಆ್ಯಂಡ್ ದಿಸ್ ಇಸ್ ಅವರ್ ಫಸ್ಟ್ ಸಿಂಗಲ್ ಆಲ್ಬಮ್ ಇನ್ EBBS Studios ಇನ್ ಅಜನೀಶ್ ಸರ್ ಕಂಪೋಸಿಂಗ್. ಸೊ ನಾವು ಇದನ್ನು ಬಿಗ್ ಲೆವೆಲಲ್ಲಿ ಮಾಡೋಣ ಅಂತ ಹೇಳಿ ಇಮಿಡಿಯೇಟ್ ರಘು ಭಟ್ ಅವ್ರು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ವಿ ಆರ್ ದೇರ್ ಆ್ಯಂಡ್ ವಿ ವಿಲ್ ಡೂ ಇಟ್ ಇನ್ ಬಿಕಾಸ್ ಅವ್ರು ಕೂಡ ಒಂದು ಪಿಕ್ಚರ್ನಲ್ಲಿ ಟುಡೇ ವಿ ಆರ್ ಹಿಯರ್ ಇನ್ ದ ಸ್ಟೇಜ್ ಆ್ಯಂಡ್ ವಿ ವಾಂಟೆಡ್ ಟು ನಾವು ಒಂದು ಒನ್ ಆಫ್ ದ ಸೇವೆ ನಾವು ಮಾಡಬೇಕು, ಸಂಗೀತ ಸೇವೆ ಅಂತ ಹೇಳಿ ವಿ ಆರ್ ರಿಯಲಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮೇಡಮ್. ನಿಮ್ಮ ಒಂದು ಅನುಭವ ಹಾಗೆ ನಿಮ್ಮ ಒಂದು ಸಂಗೀತ ಸೇವೆ ಇದೇ ರೀತಿಯಾಗಿ ಕಾಸರಗೋಡು ಸರ್ ನಮಸ್ಕಾರ, ಅಜನೀಶ್ ಸರ್ ನಮಸ್ಕಾರ. ಸೊ ಎಲ್ಲ ಮಾಧ್ಯಮ ಮಿತ್ರಗಳು ನಮಸ್ಕಾರ. ಇದೊಂಥರ ಅದೃಷ್ಟ, ರಾಘವೇಂದ್ರ ಸ್ವಾಮಿಯವ್ರದ್ದು ಒಂದು ಫಂಕ್ಷನ್ ನಾವು ಬಂದಿದ್ದೀವಿ ಅಂದ್ರೆ ನಮ್ಮ ಪುಣ್ಯ. ಸೊ ಥ್ಯಾಂಕ್ಸ್ ರಘು. ಸೊ ಇದು ಅಜನೀಶ್ ಅವ್ರಿಗೆ ದೇವರ ಹಾಡುಗಳನ್ನ ಮಾಡೋದನ್ನ ದೇವ್ರುಗಳೇ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇದು ರಾಘವೇಂದ್ರ ಸ್ವಾಮಿಯವರು ಒಬ್ಬರಿಗೆ ಸೀಮಿತ ಆಗಬಾರ್ದು, ಎಲ್ಲ ದೇವ್ರುಗಳಿಗೂ ನೀವು ಹಿಂಗೆ ಮಾಡಿದ್ರೆ ನಿಮಗೆ ಎಲ್ಲರ ಮನೆಯಲ್ಲೂ ಅಲ್ಲಿ ಆಡ್ತಾ ಇದ್ದಾರೆ ಒಳ್ಳೆ ಪಾಸಿಟಿವ್ ವೈವ್ ಇರುತ್ತೆ. ಬಿಕಾಸ್ ಇವತ್ತೊಂದು ಸ್ಟ್ರೆಸ್ ಲೈಫಲ್ಲಿ ಈ ಒಂದು ಸಾಂಗ್ ಎಸ್ಪೆಷಲಿ ನಮ್ಮ ಕಾಂತಾರದಾಗಲಿ ಇದಾಗಲಿ ನಾವು ಕೇಳ್ತಾ ಇದ್ದಂಗೆ ಎಲ್ಲ ಮರ್ತ್ಬಿಟ್ಟು ನಮ್ಮದೇ ಒಂದು ಲೋಕದಲ್ಲಿ ಇರ್ತೀವಿ. ಸೊ ಅದಕ್ಕೆ ರಘುಗೂ ಸುಗುಣ ಅವ್ರಿಗೂ ಇನ್ನೂ ಶಕ್ತಿ ಕೊಟ್ಟು ಎಲ್ಲ ದೇವ್ರದ್ದು ಆಲ್ಬಮ್ ಸಾಂಗ್ ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಶರ್ಮಾ ಅವರು, ನಾವು ಬರೀ ಕ್ರಿಕೆಟ್ ಆಡ್ತಿದ್ವಿ, ಸೊ ಅವ್ರು ಅದ್ಭುತ ರೈಟ್ರು ಅಂತ ನನಗೆ ಆ್ಯಕ್ಚುಲಿ ಕೆಲವು ದಿನ ಹಿಂದೆನೇ ಗೊತ್ತಾಯಿತು. ಸೊ ಅದೊಂದು ಅದೃಷ್ಟ ಏನಂದರೆ ಈ ದೇವ್ರನ್ನ ವರ್ಣನೆ ಮಾಡೋದಿದೆಯಲ್ಲ, ಎಲ್ಲರೂ ಹೋಗಿ ಬರೀ ಕೇಳ್ಕೊತೀವಿ, ದೇವ್ರ ನಂಗೆ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಕೇಳ್ತೀವಿ ಹೊರತು ದೇವ್ರನ್ನ ನಾವು ವರ್ಣನೆ ಮಾಡೋದು ಎಲ್ಲರಿಗೂ ಅದೃಷ್ಟ ಕೊಡಲ್ಲ. ಅವರು ಕೊಟ್ಟಿದ್ದಾರೆ ಅಂದರೆ ಅದು ಒಂಥರ ಅವ್ರ ಅದೃಷ್ಟ ಕೂಡ. ಸೊ ಅದೇ ರೀತಿ ನಮ್ಮ ವಿದೇಶದಿಂದ ಬಂದಂಥವರು ಸಿಂಗರು, ಸೊ ಅವರು ಅಲ್ಲಿ ಇಟ್ಕೊಂಡು ನೋಡಿ ಅವ್ರು ಯಾವ ಜನ್ಮದ ಪುಣ್ಯನೋ. ಸೊ ಅವ್ರ ವಾಯ್ಸಲ್ಲಿ ನಾವು ಆ ದೇವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ. ಸೊ ಎಲ್ಲ ತುಂಬ ಚೆನ್ನಾಗಾಗಿದೆ. ಇದೇ ರೀತಿ ಜೂನ್ 20ಕ್ಕೆ ಇವ್ರದ್ದು ಏನು ಫಂಕ್ಷನ್ ಇದೆ, ಯಾವುದೇ ಮಳೆ ಬರದೆ ಎಲ್ಲ ಇವ್ರು ಅಂದ್ಕೊಂಡಿರುವಂಥ ವ್ಯಕ್ತಿಗಳೆಲ್ಲ ಬಂದು ಭಾಳ ಅದ್ದೂರಿಯಾಗಿ ನಡೀಲಿ ಅಂತ ನಾನು ಇಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಕೇಳ್ಕೊತೀನಿ. ಎಲ್ಲ ಚೆನ್ನಾಗಾಗಲಿ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇದ್ದಿದ್ದಕ್ಕೆ, ಹಾಗೆ ನಮ್ಮ ರಾಯರ ದರ್ಶನ ಇರ್ಬೋದು, TNIT ಇರ್ಬೋದು, ಬೇರೆ ಎಲ್ಲ ಕೆಲಸಗಳಿಗೂ ಸಾಥ್ ಕೊಡ್ತಾ ಇರೋದಕ್ಕೆ. ಆ್ಯಂಡ್ ಸಹಿತ ಡಾಕ್ಟರ್ ತಾರಾ ಅನುರಾಧ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ಟೀಸರ್ ನೋಡಿದ್ರಿ ನೀವು, ಆ್ಯಂಡ್ ನಿಮ್ಮ ಒಡನಾಟ ಅಜನೀಶ್ ಸರ್ ಜೊತೆ ಯಾವ ರೀತಿ, ಹಾಗೆ ರಾಯರ ದರ್ಶನ ಟೀಸರ್ ಯಾವ ರೀತಿಯಾಗಿತ್ತು ಎಲ್ಲ ನಮಗೆ ನಿಮ್ಮ ಮಾತುಗಳ ಮೂಲಕ ತಿಳಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಶ್ರೀಶಂ ಶ್ರೀ ಮಧ್ವಮನ್ಯಂ ಶ್ರೀ ರಾಘವೇಂದ್ರ ಸದ್ಗುರು ವಕ್ಷೋಮಹಿ ಗುರುಸ್ತೋತ್ರ ಭವಂ ಭವ ವಿಶುದ್ಧಿ. ಇಂಥ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಇರೋದಕ್ಕೆ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಮೊದಲು ಪತ್ರಿಕಾಗೋಷ್ಠಿ ಮಾಡಿದಾಗ ರಘು ನನಗೆ ಇನ್ವೈಟ್ ಮಾಡಿದರು. ನಾನು ಅದಕ್ಕೆ ಹೋಗೋಕ್ಕಾಗಲಿಲ್ವಲ್ಲ ಅಂತ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇತ್ತು, ಅಯ್ಯೋ ನಾನು ಹೋಗೋಕ್ಕಾಗಲಿಲ್ವಲ್ಲ, ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಹೋಗೋಕ್ಕಾಗಲಿಲ್ವಲ್ಲ ಅಂತ ಅಂದ್ಕೊಳ್ತೀನಿ. ಬೇಕಾದ್ರೆ ಮೊನ್ನೆ ಹಿಂಗೆ ಫೋನ್ ಮಾಡಿದ ತಕ್ಷಣ ನಾನು ದೂಸರ ಮಾತೇ ಇಲ್ಲ,
ಬರ್ತೀನಿ ಅಷ್ಟೇ, ಯಾವಾಗ ಹೇಳು ಎಷ್ಟು ಗಂಟೆಗೆ ಹೇಳು ಅಂತ. ಯಾಕಂತಂದರೆ ನಾನು ಅಲ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಕಾರಣ ಇರ್ಬೋದು, ಇಲ್ಲಿ ಇವಾಗ ಬರ್ತಿರೋದಕ್ಕೆ ಇನ್ನೊಂದು ಕಾರಣ ಇರ್ಬೋದು ಅಂತ ಹೇಳಿ ಅಂತ ನಂಬಿಕೆಯಲ್ಲಿ ನಾನು ಬದುಕುವಂಥವ್ರು. ತುಂಬ 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 ರೋಮಾಂಚನವಾದಂಥ ಒಂದು ಗಳಿಗೆ. ಅಂದರೆ ನಾವೆಲ್ಲರೂ ಸಣ್ಣ ಮಕ್ಕಳಾಗಿದ್ದಾಗ ನಮ್ಮ ಗಣೇಶ ಹಬ್ಬ ಪೆಂಡಾಲ್ಗಳೆಲ್ಲ ಆಗ್ತಿರ್ಬೇಕಾದ್ರೆ ಫಸ್ಟು ನಮ್ಗೆ ಆಗ್ತಾ ಇದ್ದ ಹಾಡೇ ಇವರು ಪಿ ಶ್ರೀನಿವಾಸ್ ಅವರ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಅಂತ ಅದು ಶುರುವಾಗೋದು. ನೆಕ್ಸ್ಟ್ ಹಾಡೇ ಅಣ್ಣವ್ರದ್ದು, ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ. ಈ ಹಾಡನ್ನೆಲ್ಲ ನಾವು ಕೇಳ್ತಾ ಬೆಳೆದವರು. ಅಣ್ಣವರು ಹಾಡ್ತಾ ಇದ್ರೆ ರಾಘವೇಂದ್ರ ಸ್ವಾಮಿ ಹಾಡುಗಳನ್ನ, ಅವರ ಭಕ್ತಿಗೀತೆ ಕ್ಯಾಸೆಟ್ಗಳನ್ನ ಕೇಳ್ತಾ ಇದ್ರೆ ಎಂಥ ರೋಮಾಂಚನ ಆಗ್ತಿತ್ತು. ಅಂದರೆ ಜಿನೀಶ್ ಆ್ಯಬಿಗೆ ಹೇಳ್ತೀನಲ್ಲ ಅಂತಂದರೆ, ನಾಭಿಯಿಂದ ಹಾಡಬೇಕು ಆ್ಯಬಿ, ಅದನ್ನ ಇಲ್ಲಿಂದ ಹಾಡಿದ್ರೇ ಅವನು ಅಲ್ಲಿಂದ ಕೊಡೋದು ಅಂತ ಹೇಳಿ. ಇಟ್ ಕನೆಕ್ಟ್ಸ್ ಇಲ್ಲಿಗೆಗಿಂತ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗೋದು ಅಂತಂದರೆ ಮಹಾವಿಷ್ಣುವಿನ ಶ್ರೀರಂಗನಾಥನ ಕಮಲದಲ್ಲಿ, ನಾಭಿನ ಕಮಲದಲ್ಲಿ ಬ್ರಹ್ಮ ಕೂತಿರ್ತಾನೆ ಅಂತ ಹೇಳಿ. ಈ ಥರದ ಒಂದು ಸಂಸ್ಕೃತಿಯಲ್ಲಿ ನಾವೆಲ್ಲ ಬಂದವರು. ಅಂದರೆ ಅಂಥ ನಾವೆಲ್ಲರೂ ನಾನಾ ರೂಪದಲ್ಲಿ ಭಗವಂತನನ್ನು ನೋಡುವಂಥವ್ರು. ಗುರುಗಳು ಅನ್ನೋದಿದೆಯಲ್ಲ, ಗುರು ಆ ದೇವರ ಸನ್ನಿಧಿಗೆ ಕರ್ಕೊಂಡು ಹೋಗುವಂಥ ಒಬ್ಬ ನಮಗೆ ಅದು ದೈವ. ಅವರು ದೈವ ಅಂತ ನಾವು ದಕ್ಷಿಣ ಕನ್ನಡದಲ್ಲಿ ಹೇಗೆ ಕರೀತಾರೆ, ಅದೇ ರೀತಿ ನಮಗೆ ನಿಜವಾಗ್ಲೂ ನಾವೆಲ್ಲ ರೋಮಾಂಚನಗೊಳ್ಳುವಂಥ. ಆದರೂ ಮಂತ್ರಾಲಯ ನಮ್ಮ ಕರ್ನಾಟಕದ ಬಾರ್ಡ್ರಿಂದ ಆಂಧ್ರ ಪ್ರದೇಶದಲ್ಲಿ ಇದ್ದರೂ ಕೂಡ ಹೆಚ್ಚು ಭಕ್ತಾದಿಗಳಿರೋದೇ ಕರ್ನಾಟಕದಿಂದ. ಅಷ್ಟೊಂದು ಜನ ನಾವೆಲ್ಲರೂ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೆಯವರು, ನಮ್ಮ ಮನೆ ಗುರುಗಳು, ನಮ್ಮ ಮನೆ ಹಿರಿಯರು ಅಂತ ಭಾವಿಸ್ಕೊಂಡು ಹೋಗುವಂಥವ್ರು. ಅಂಥದ್ರಲ್ಲಿ ಹಾಡುಗಳನ್ನ ಕೇಳ್ತಿರ್ಬೇಕಾದ್ರೆ ಆಲ್ಬಮ್ ಸಾಂಗ್ ಮಾಡೋದಿದೆಯಲ್ಲ, ಇದು ಇನ್ನೊಂದು ರೋಮಾಂಚನ. ಅದು ಆಲ್ಬಮ್ ಸಾಂಗು ಬೇರೆ ಕಲಾವಿದರಿಟ್ಟೋ ಇನ್ನೇನೋ ಕಥೆ ಥರ ಮಾಡ್ಬೋದಾಗಿತ್ತು. ಆದರೆ ಮಂತ್ರಾಲಯದಲ್ಲಿ ನಡೆಯುವಂಥ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಮತ್ತು ಅಲ್ಲೆಲ್ಲ ಏನೇನು ಸೇವೆಗಳಾಗ್ತವೆ, ಯಾವ ರೀತಿಯೆಲ್ಲ ಪೂಜೆಗಳಾಗ್ತವೆ, ಹೇಗೆ ಬರ್ಬೋದು, ಹೇಗೆ ನಡೀಬೇಕು, ಮಂತ್ರಾಲಯದಲ್ಲಿ ಪ್ರತಿ ಒಂದು ಮೂಲೆಗಳನ್ನು, ದೈವಗಳನ್ನು, ದೇವತೆಗಳನ್ನು ಪೂಜೆ ಮಾಡೋ ವಿಧಾನಗಳನ್ನು ತೋರಿಸ್ಕೊಡುವಂಥ ಒಂದು ಸಾಹಸ ಮಾಡೋದಿದೆಯಲ್ಲ ರಘು, ಹ್ಯಾಟ್ಸ್ ಆಫ್ ನಿಮಗೆ. ಐ ಆಮ್ ಎಮೋಷನಲಿ ಟಚ್ಡ್. ನನಗೆ ಅಲ್ಲಿ ಒಂದು ಸಣ್ಣ ಜಲಕ್ಕೆ ನನಗೆ ಅಂತ ಅನ್ನಿಸ್ತು, ಕಣ್ಣಲ್ಲಿ ನೀರು ಬರೋ ಥರ ಅನ್ನಿಸ್ತು. ಆ ಗುರುಗಳ ಪಾದ ಇಟ್ಟಾಗ ಅಲ್ಲಿ ಬರುವಂಥ ಆ ಕಿರಣಗಳು ಅಂದರೆ ನನಗೆ ರಾಘವೇಂದ್ರ ಸ್ವಾಮಿಗಳ ಪಾದ ಇಟ್ಟಾಗ, ಅಂದರೆ ಆ ಪಾದಗಳನ್ನು ನೆನೆಸಿದ್ರೆ ಎಷ್ಟೋ ನಮ್ಮ ಪಾಪಗಳು ಹೋಗ್ತವೆ ಅಂತ ಹೇಳಿ. ಆ ಪಾದ ಸ್ಪರ್ಶ ಮಾಡಿದ್ರೆ ಅದರ ಸುಬಲೇಂದ್ರ ಸ್ವಾಮಿಗಳು ಅವ್ರ ಪಾದಗಳನ್ನು ಹೆಜ್ಜೆಗಳು ಇಟ್ಟಿರ್ಬೇಕಾದ್ರೆ ನಮಗೆ ಅಯ್ಯೋ ಸ್ವಾಮಿ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ನೀನು ಕೂಡ ಬೇರೆ ಏನಾದರೂ ಮಾಡ್ಬೋದಾಗಿತ್ತು, ನೀನು ಇರುವ ಹಣದಲ್ಲಿ ನೀನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಬೇರೆ ರೀತಿಯ ಆಲೋಚನೆಗಳನ್ನು ಮಾಡ್ಬೋದಾಗಿತ್ತು. ಆದರೆ ಅದನ್ನೆಲ್ಲವನ್ನೂ ಬಿಟ್ಟು ಇದನ್ನು ಮಾಡಬೇಕು ಅನ್ನೋದಿದೆಯಲ್ಲ, ಅದು ಐ ಥಿಂಕ್ ಅದು ರಾಯರು ಕೊಟ್ಟ ಮನಸ್ಸೋ ಅಥವಾ ನಿನಗೆ ಬಂದಿದ್ದೋ ಅಥವಾ ನಿನ್ನ ಪೂರ್ವಜರು ಕೊಟ್ಟ ಪುಣ್ಯವೋ ಏನೋ. ನಿನಗೆ ಮೊದಲನೇದಾಗಿ ನಿರ್ಮಾಪಕ ಅನ್ನದಾತ, ನೀವು ನಿರ್ಮಾಪಕನಾಗಿ ಈ ಒಂದು ಹೆಜ್ಜೆಯನ್ನಿಟ್ಟಿದ್ದು ಹ್ಯಾಟ್ಸ್ ಆಫ್ ನಿನಗೂ ಮತ್ತು ಸುಗುಣ ನಿನಗೂ ಕೂಡ ಅಮ್ಮ. ಯಾಕಂತಂದರೆ ರಘುಗಿಂತ ಜಾಸ್ತಿ 80% ಅವಳೇ ಜಾಸ್ತಿ, ಇನ್ನೊಂದು ಸ್ವಲ್ಪ 20% ಅಷ್ಟೇ. ಅದಾದಮೇಲೆ ಶ್ರೀನಿಧಿ, ಶ್ರೀಶಾ, ನೀವಿಬ್ಬರು ನನ್ನ ತವರು ಮನೆಯಿಂದ ಬಂದು ಏನೋ ಮಾಡ್ತಿದ್ದೇನೇನೋ ಅನ್ನೋಷ್ಟು ನನಗೆ ಖುಷಿ ಅನ್ನಿಸ್ತು ನೀವಿಬ್ಬರು ನಿಮ್ಮಿಬ್ಬರ ಹತ್ರ ಮಾತಾಡಿದ್ದು. ಇನ್ನು ಮಹೇಶ್ ಗೌಡ್ರು ಅಂತ ಒಂದು ಹೆಣ್ಮಕ್ಳನ್ನೇ ಇಟ್ಟು ಒಂದು ಕ್ರೀಡಾವನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು, ಯಶಸ್ವಿಯಾಗಿ ಮಾಡಿ ತೋರಿಸಿದವರು. ಅಂಥವರು ಇವತ್ತು ವೇದಿಕೆ ಮೇಲಿರೋದು ಕೂಡ ತುಂಬ ಸಂತೋಷ ಅನಿಸುತ್ತೆ. ಇನ್ನು ನನ್ನ ಪಕ್ಕದಲ್ಲಿ ಗಣೇಶಣ್ಣ, ಇವನು ಮಾತ್ರ ಯಾರನ್ನೂ ಹೊಗಳಲ್ಲಪ್ಪ, ಹೊಗಳಿದ ರೂಢಿನೇ ಇಲ್ಲ. ಏನೋ ವೆಂಕಟೇಶ, ಇವರು ಪತ್ರಕರ್ತರಾದಾಗಂತೂ ಎಲ್ಲರ ಬಗ್ಗೆ ಕಾಕಬೇಕೆ ಅಂತ ಬಗೆಯದೆ. ಆದ್ರೆ ಒಂದು ಏನೋ ಹೊಗಳ್ತಿದ್ದಾರೆ ಅಂದರೆ ರಘು ನಿನ್ನ ಪುಣ್ಯ. ಅಂದ್ರೆ ನಿಜ ಅಣ್ಣ ಯಾರನ್ನೂ ಸುಲಭವಾಗಿ ಒಪ್ಕೊಳ್ಳೋಂಥ ಮನುಷ್ಯ ಅಲ್ಲ. ಅಂಥದ್ರಲ್ಲಿ ಅಫ್ಕೋರ್ಸ್ ನಮ್ಮ ಮನೆಗೆ ನಮ್ಮ ಅಣ್ಣ, ಬಟ್ ಈ ರೀತಿ ಒಂದು ಕೂತ್ಕೊಂಡು ನಿಮ್ಮ ಪಕ್ಕದಲ್ಲಿ ಹೊಗಳ್ತಿದ್ದಾನೆ ಅಂತಂದರೆ ಇಟ್ ವಾಸ್ ವೆರಿ ಗ್ರೇಟ್. ಅಣ್ಣನ ಜೊತೆ ಇರೋದಾಗಲಿ. ಇನ್ನು ನನ್ನ ಪಕ್ಕದಲ್ಲಿ ಅಜನೀಶ, ನಾನು ಯಾವಾಗಲೂ ಇವನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಿಮ್ಗೆಲ್ಲರೂ ಎಷ್ಟೊಂದು ಸತಿ ಹೇಳ್ಬಿಟ್ಟಿದ್ದೀನಿ. ಏನಂತಂದರೆ ಉಳಿದವರು ಕಡತೆ ಪಿಕ್ಚರಲ್ಲಿ ಆ ಸೀನು, ಆ ಸಾಂಗೇ ಇರಲಿಲ್ಲ ರೀ, ಸಾಂಗೇ ಇಲ್ಲ. ಅದು ಸೀನು ತಾಯಿಯ ಅಪ್ಪಗೆ ಸಾಂಗೇ ಇಲ್ಲ. ನಮಗೆ ಸೀನ್ ಅಂತ ಶೂಟಿಂಗ್ ಮಾಡಿದ್ದು ಡೈರೆಕ್ಟರು. ಆಮೇಲೆ ಮಧ್ಯರಾತ್ರಿ 2 ಗಂಟೆಗೆ ಫೋನ್ ಮಾಡಿ ಆಮೇಲೆ ಅವನು ಸೇರಿ ಕಂಪೋಸ್ ಮಾಡಿ ಆ ಸಾಂಗ್ನ ಮಾಡಿದ್ದು.
ಇಷ್ಟು ಚೆನ್ನಾಗಿದೆ ಅಂದರೆ ಇವತ್ತಿಗೂ ನೆನೆಸ್ಕೊತಾರೆ. ಆಮೇಲೆ ನೀನು ಬೆಳೆದ ರೀತಿ, ನೀನು ಬೆಳೀತಿರುವ ರೀತಿ, ಮತ್ತು ರಘುನು ಹೇಳ್ತಿದ್ದ ನೀನು ಬಾಲಿವುಡ್ ಸಲ್ಮಾನ್ ಖಾನ್ ಸಿನಿಮಾ ಮಾಡ್ತಿರೋದು, ಮತ್ತು ತೆಲುಗು ಸಿನಿಮಾಗಳನ್ನ ಮಾಡ್ತಿರೋದು, ತಮಿಳ್ ಸಿನಿಮಾಗಳನ್ನ ಮಾಡ್ತಿರೋದು. ಐ ಆಮ್ ಸೋ ಪ್ರೌಡ್ ಆಫ್ ಯು. ಅಂತಂದರೆ ಎಷ್ಟೊಂದು ಜನ ಸಂಗೀತ ನಿರ್ದೇಶಕರಿದ್ದಾರೆ ಕರ್ನಾಟಕದಲ್ಲಿ ಕೂಡ, ತುಂಬ ಪ್ರತಿಭಾವಂತ ಸಂಗೀತ ನಿರ್ದೇಶಕರು ಈಗಲೂ ಇದ್ದಾರೆ. ಎಲ್ಲರ ಮಧ್ಯೆ ನಿನ್ನನ್ನು ಕರೆಸಿ ರಾಯರು ಒಂದು ಸಂಗೀತ ನಿರ್ದೇಶನ ಮಾಡು ಈ ಹಾಡಿಗೆ ಅನ್ನೋದಿದೆಯಲ್ಲ, ಅದು ರಾಯರು ನಿನಗೆ ಮೇಲಿಟ್ಟಿರೋ ಅನುಗ್ರಹ ಅಜನೀಶ್. ಇನ್ನೂ ನೀನು ಹೆಚ್ಚು ಚೆನ್ನಾಗಿ ಆಗಲಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಆ್ಯಂಡ್ ಬಾಬಿ ಅಫ್ಕೋರ್ಸ್ ಐ ಆಲ್ವೇಸ್ ಲವ್ ಹರ್. ಶಿ ಈಸ್ ವೆರಿ ಸ್ಪೆಷಲ್ ಲೇಡಿ. ತುಂಬ ಖುಷಿ ಅನಿಸುತ್ತೆ. ಮತ್ತು ಆಬಿ ತುಂಬ ಚೆನ್ನಾಗಿ ಆಡ್ತೀಯಪ್ಪ, ತುಂಬ ಚೆನ್ನಾಗಿ ಆಡ್ತೀಯ. ನೀನು ತುಂಬ ಚೆನ್ನಾಗಿ ಬರೆದಿದ್ದೀಯ ಮಗ. ನಾನು ಇವ್ನು ಕೇಳ್ತಿದ್ದೆ ಏನೇನು ಹಾಡು ಬರ್ತಿದ್ದಾನೆ ಅವನು ಇನ್ನು ಅಂಥೇಳಿ, ಅದಕ್ಕೆ ಒಂದಷ್ಟು ಹೇಳ್ತಿದ್ದ. ತುಂಬ ಖುಷಿ ಅನ್ನಿಸ್ತು ನಿನ್ನ ಬಗ್ಗೆನೂ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ವೆಂಕಟೇಶ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಕಣೋ. ನಾನು ನೆನ್ನೆ ಇತ್ತು ನೀನು ಬರ್ತದೆ. ನೀನು ಬಂದಿರೋದು ಕೂಡ ರಾಯರೇ ನಿನಗೆ ಈ ಕೆಲಸ ಮಾಡಿಕೊಟ್ಟಿರೋದು ಮಗ. ನಿನ್ನ ಮನೆತನ ಮತ್ತು ನಿಮ್ಮ ಮನೇಲಿರುವ ಭಕ್ತಿ, ನೀನು ರಾಯರಿಗೆ ತೋರಿಸುವಂಥ ಒಂದು ಇದು ಆಸಕ್ತಿ, ಈ ಒಂದು ಮಾಡ್ತಿರೋದು ತುಂಬ ಖುಷಿ ಅನ್ನಿಸ್ತು. ಅಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಆ ರಾಯರು ನಮಗೋಸ್ಕರ ಮಂತ್ರಾಕ್ಷತೆಯನ್ನು ಕೊಟ್ಟು, ಮೃತ್ತಿಗೆಯನ್ನು ಕೊಟ್ಟು, ಪ್ರಸಾದವನ್ನು ಕೊಟ್ಟು ನಮ್ಮನ್ನು ಕೂಡಿಸಿದ್ದಾನೆ ಅಂತಂದರೆ ಬಹುಶಃ ನಾವೇನೋ ಒಂದು ಪುಣ್ಯ ಮಾಡಿದ್ವಿ. ನಾನು ಬರ್ಬೇಕಾದ್ರೆ ಹೇಳ್ತಿದ್ದೆ, ನಾನೇ 12 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿ 11:15 ರೆಡಿಯಾಗಿ ಕೂತು ನಾನು 12 ಗಂಟೆ ಆಗಿ ಒಂದು 2 ನಿಮಿಷಕ್ಕೆ ಹೊರಟ್ರೆ ಅವ್ನು ನಮ್ಮ ಹುಡುಗ ಅದೇನು ಅವ್ನು ಇದೊಂದು 10 ಸತಿ ಬಂದಿದ್ದೀನಿ. ನಮಗೆ ಇದು ಹಳೆ ಮನೆ ಪಾಪ, ನಮ್ಮ ಮನೆ ಇದು ಅಲ್ವೇನೋ. ಹೋಗೋ ಜಿ ಮಾಳಿಗೆ ಅಂತಂದರೆ ಹೋಗ್ತಾ ಇದ್ದ. ನಾನು ಈಗ ಒಂದು ಕೆಟ್ಟ ಅಭ್ಯಾಸ ನಮ್ಗೆಲ್ರಿಗೂ. ಏನು ಎಲ್ಲಿ ಹೋಗ್ತಿದ್ದೀವಿ ನಾವು ನೋಡಲ್ಲ, ಮೊಬೈಲ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ನೋಡು, ಇದೇನೋ ಮೆಸೇಜ್ ನೋಡು, ಆ ಮೆಸೇಜ್ ಯಾರು ಮಾಡಿರ್ತಾರೋ ಅವ್ರಿಗೆ ಮೆಸೇಜ್ ಮಾಡು, ಅಥವಾ ಯಾರಾದ್ರು ಫೋನ್ ಮಿಸ್ ಕಾಲ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಫೋನ್ ಇದು ನೋಡಿ. ಆಮೇಲೆ ಸುಮ್ಮನೆ ಗಂಟೆಗೆ ನೋಡ್ತೀನಿ, ಎಲ್ಲೋ ಹೋಗ್ತಾ ಇದೆಯಾ GT ಮೇಲೆ ಅಂದರೆ ಪ್ರಸನ್ನ ಥಿಯೇಟ್ರ್ ಅಲ್ಲಿಗೂ ಅಲ್ಲ ನಾವು ಹಿಂಗಿದ ಹೋಗೋದಮ್ಮ, ಅಲ್ಲೆಲ್ಲ ರೋಡ್ ಕಟ್ತೀವಿ, ಎಲ್ಲೋ ರೋಡ್ ಕಟ್ತವ್ರೆ, ಅಲ್ಲೆಲ್ಲೋ ರೋಡ್. ಯಾರು ಹೇಳಿದ್ರು? ನಾನು ಇದನ್ನ ಹಾಕೊಂಡು ನೋಡಿದೆ, ಅಲ್ಲೆಲ್ಲ ಏನೋ ಇತ್ತು, ಏನೋ ಸುತ್ತಾಕೊಂಬಂದ್ವಿ ಕಣಮ್ಮ. ನಾನು ಅದೇ ಅನ್ಕೊಂಡೆ ಏನಂದರೆ, ವೆಂಕಣ್ಣನಾದವರು ರಾಘವೇಂದ್ರ ಸ್ವಾಮಿಗಳಾಗಕ್ಕೆ ಅವ್ರು ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ. ತಾರ ಇಷ್ಟ ಆದರೂ ಸುತ್ತಬಾರ್ದ ಬೆಂಗಳೂರು. ಸುತ್ತಮ್ಮ ನೀವು ಅಂತ ಹೇಳಿ ಸುತ್ತಿಸ್ಕೊಂಡು ಬಂದಂಗಿತ್ತು ಇದು. ಬಟ್ ಆದರೂ ನನ್ನ ಪುಣ್ಯ, ನನ್ನ ಪೂರ್ವಜನ್ಮದ ಸುಕೃತ ಅಂತಲೇ ಭಾವಿಸ್ತೇನೆ ಈ ದಿನ ನಾನು ಈ ವೇದಿಕೆ ಮೇಲಿರೋದು. ಅದರಲ್ಲಿ ನನ್ನ ತವರು ಮನೆ 2 ಹುಡುಗರು ನಮ್ಮ ಮನೆಗೆ ಬಂದಿರೋದು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಖ್ಯವಾಗಿ ಈ ಆಲ್ಬಮ್ ಯಾಕಂದರೆ ತುಂಬ ಜನ ಮಕ್ಕಳಿಗೆ ದೇವ್ರ ಬಗ್ಗೆ ಗೊತ್ತು, ಏನೋ ಪೂಜೆ ಮಾಡ್ತೀವಿ ಅಂತ ಗೊತ್ತು, ಇನ್ನೇನೋ ಗೊತ್ತು, ಆದರೆ ಅದ್ರ ಹೇಗೆ ನಡೆಯುತ್ತೆ ಅನ್ನೋದೇ ಗೊತ್ತಿರಲ್ಲ. ಅಂಥ ಒಂದು ಜೆನ್ಸಿ ಮಕ್ಕಳಿಗೆ, ಜೆನ್ ಆಲ್ಫಾ ಮಕ್ಕಳಿಗೆ ಇದೆಲ್ಲ ಏನೇನು ನಡೀತವೆ, ಏನೇನು ಆಗ್ತವೆ ಅನ್ನೋದನ್ನೆಲ್ಲ ಆಲ್ಬಮ್ ಮೂಲಕ ತೋರಿಸೋದಿದೆಯಲ್ಲ, ಇಟ್ಸ್ ವೆರಿ ಗುಡ್ ಮೂವ್ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ವಾಣಿಶ್ರೀ ಮಗಳು ಭಾಳ ಚೆನ್ನಾಗಿ ಮಾತಾಡ್ತೀನಿ. ವಾಣಿಶ್ರೀ ಮಗಳು ನೀನಮ್ಮ ಯಾರೇ? ಮೇಡಮ್ ವಾಣಿಶ್ರೀ ಮಗಳು, ನಮ್ಮ ವಾಣಿಶ್ರೀ ಮೇಡಮ್ ಮಗಳು ಖುಷಿ, ಪ್ರಾಜೆಕ್ಟ್ ಹೆಡ್. ನಾನು ಮೋಕ್ಷೇಂದ್ರ ಪಾಪಿಷ್ಟ, ನೀನೇ ಹೇಳಿದ ಅವಳು ವಾಣಿಶ್ರೀ ಮಗಳು ಅಂತ. ನೀನು ಯಾರು ಅವಳು ಬಳಿ ಚೆನ್ನಾಗಿ ಮಾತಾಡ್ತಾವಳೆ ನಿರೂಪಣೆ ಅಂತ ಕೇಳಿದೆ. ಅಮ್ಮ ಅವಳು ವಾಣಿಶ್ರೀ ಮಗಳ ಮಾತು ಹೇಳ್ಕೊಡ್ತಾವಳೆ. ನಮ್ಮ ಮನೆ ನೀನ್ ತಾನೇ ಹೇಳಿದೆ ಇದವಳು ಇದೂನು ಕಳು. ಎಲ್ಲೇ ಅಮ್ಮ ಇದೆಯಾ ಅವಳು? ಎಲ್ಲಿದೆಯಾ ನೀನಾ? ಸರಿಮ್ಮ, ನೀನೇ ಅವಳು ಅನ್ಕೊಂಡ್ಬಿಟ್ಟಿದ್ದೆ. ಸೇವ್ ಹಾಕೊಂಡು ಬಂದಿದ್ದೀವಿ ಮೇಡಮ್, ಏನ್ ಮಾಡೋದು? ವಾಣಿಶ್ರೀ ಮಗಳು ಮದ್ವೆ ಆಗಿಲ್ಲ ಸರ್. ಯಾಕೆ ಸರ್? ನೀನ್ ಮದುವೆ ಅದೇ ಅವ್ರಮ್ಮ ಮಗಳು ಮದುವೆಗೆ ಕರೆದಿಲ್ಲ, ನೀನು ಮದುವೆ ಮಾಡ್ಬಿಟ್ಟಿಯಲ್ಲೋ. ಬಿಟ್ರೆ ಯಾರು ಗಂಡ ಅಂದ್ರೂ ತೋರಿಸ್ಬಿಡ್ತೀಯ ಕಣೋ. ಬೇಡ ಕಣೋದು. ನಂದು ತುಂಬಾ ಬುದ್ಧಿವಂತ. ನಾನು ಯಾರ ಹೆಸರು ಯಾರಿಗೋ ಕರಿತೀನಿ, ಇನ್ಯಾರ ಹೆಸರು ಯಾರಿಗೋ ಕರಿತೀನಿ. ಆಮೇಲೆ ಹುಡುಗಿ ಬಳಿ ಚೆನ್ನಾಗಿ ಮಾತಾಡ್ತಾವಳ, ನಿರೂಪಣೆ ಮಾಡ್ತಾವಳ, ಯಾರು ಏನೋ ಹೆಸರು ಇವೆಲ್ಲ ಗೊತ್ತಿರ್ತಾರಲ್ಲ, ಇವೆಲ್ಲ ಬರ್ತಾ ಇರ್ತಾರಲ್ವ ಎಷ್ಟೊಂದು ಪ್ರೆಸ್ ಮೀಟ್ಗೆ. ಅದಕ್ಕೆ ಭಾಳ ಸೀನಿಯರ್ ಮೋಕ್ಷೇಂದ್ರ ಅಂತ ಕೇಳಿದೆ, ಪಕ್ಕದಲ್ಲೇ ಕೂತಿದ್ನ. ಅವನು ವಾಣಿಶ್ರೀ ಮಗಳು ಅಂದ. ನಿಂಗೆ ಗೊತ್ತಿಲ್ವೇನಮ್ಮ ಅವಳು ವಾಣಿಶ್ರೀ? ಹೌದಾ? ಅಯ್ಯೋ ನಾನು ನೋಡಿಲ್ವಲ್ಲ, ಕರೆಕ್ಟ್ ಅವಳು ಬೇರೆ ಡ್ರೆಸ್ಸಲ್ಲಿ ನೋಡಿದ್ದೆ, ಈ ಥರ ಸೀರಿಯಲ್ನಲ್ಲಿ ನೋಡಿಲ್ಲ. ಅವ್ರ ಅಮ್ಮನ ಅಲ್ವಮ್ಮ, ನೀನು ಬೇರೆ ಫಂಕ್ಷನಲ್ಲಿ ನೋಡಿದ್ದೀನಿ, ನಾನು ಈ ಥರ ಸೀರೆ ಉಟ್ಕೊಂಡ್ರೆ ನೋಡಿಲ್ಲ ಕಣೋ, ಇರ್ಬೋದು ಕರೆಕ್ಟ್ ಅಂದ್ಕೊಂಡು, ಸಾರಿ ಕಣಮ್ಮ ನೀನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದೆ, ಥ್ಯಾಂಕ್ ಯು ಕಣಮ್ಮ. ಆಮೇಲೆ ಶ್ರೀನಿಧಿ, ನೀನು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ, ಕ್ಯಾಮ್ರಾ ಎತ್ಕೊಂಡು ಏನು ಡೆಡಿಕೇಶನು ಸರ್, ಕ್ಯಾಮ್ರಾಮನ್ ಸರ್, ಎಲ್ಲ ಕ್ಯಾಮ್ರಾಮನ್ಗಳು ಡೆಡಿಕೇಶನ್ ಜಾಸ್ತಿ ಸರ್, ತುಂಬ ಜಾಸ್ತಿ. ನೋಡಿ ನಮ್ಮ ನಾಗೇಶ್ನಿಂದ ಹಿಡಿದು ಅಲ್ಲಿರೋ ಎಲ್ಲ ಕ್ಯಾಮ್ರಾಮನ್ಗಳಿಗೂ ನಿಜವಾಗ್ಲೂ ಡೆಡಿಕೇಶನ್ ಜಾಸ್ತಿ. ಯಾಕೆ ಗೊತ್ತಾ? ನಮ್ಮ ಯಜಮಾನ ಕ್ಯಾಮ್ರಾ ಅವ್ರು ತುಂಬ ಡೆಡಿಕೇಶನ್ ಜಾಸ್ತಿ.
ಬಟ್ ತುಂಬ ಥ್ಯಾಂಕ್ಸ್. ಅಲ್ವಾ, ಇಲ್ಲೇ ಇದ್ದಾರಲ್ಲ, ಆಫ್ಕೋರ್ಸ್ ಎಷ್ಟು ವರ್ಷದಿಂದ ಎಲ್ಲವೂ ಗೊತ್ತು, ಪ್ರತಿಯೊಂದು ಗೊತ್ತು. ನಾವು ಇವ್ರ ಮುಂದೆ ಏನು ಮುಚ್ಚಿಡಕ್ಕೆ ಆಗಲ್ಲ, ನಮ್ದೆಲ್ಲ ಕಥೆಗಳು ಗೊತ್ತು ಇವ್ರಿಗೆ. ತುಂಬ ಥ್ಯಾಂಕ್ಸ್. ಮತ್ತೊಮ್ಮೆ ರಘು ಆ್ಯಂಡ್ ಸುಗುಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಿ ಟಿ ಮಾಲ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಗೊತ್ತೇನೋ, ನಾನು ಏನೇ ಲೇಟಾಗಿ ಬಂದ್ರು ಪುರೋಹಿತ ದೀಪ ಹಚ್ತಾ ಇದ್ದ. ಅವನಂದ್ರೆ ನೀ ದೀಪ ಹಚ್ಚಲಿ ಅಂತಲೇ ನಾನು ಲೇಟಾಗಿ ಬಂದೆ ಅಂದೆ. ಕರೆಕ್ಟಾಗಿ ಬಂದೆ, ದೀಪ ಹಚ್ಚೋ ಟೈಮ್ ನಾನು ಬಂದೆ. ಥ್ಯಾಂಕ್ ಯು ಕಣೋ, ಯಾವಾಗಲೂ ನಮ್ಮ ಜೊತೆ ಇರ್ತೀಯ, ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ಜೊತೆ ಇರ್ತೀಯ. ಇಡೀ ನಿಮ್ಮ ಟೀಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಊಟ ಇರುತ್ತೆ ಅಂತ ಭಾವಿಸ್ತೀನಿ, ಯಾಕಂದರೆ ಅಲ್ಲಿ ನಾನು ಹೊರಡ್ಬೇಕು. ನಾನು ಇಷ್ಟೊತ್ತು ಲೇಟಾಗಿ ಬಂದಾಗ ಈ ಊಟ ಇರುತ್ತೆ ಅಂತ ಗೊತ್ತಾಯಿತು, ಯಾಕಂದರೆ ತಾರ ಬೇಗ ಮೈ ಕೈಗಡೆ ಬಿಡಲ್ಲ. ಆದ್ದರಿಂದ ಎಲ್ರಿಗೂ ಮತ್ತೊಮ್ಮೆ ರಾಯರ ದರ್ಶನ ಮಾಡಿಸ್ತೀನಿ ಅಂತ ರಘು ಹೇಳಿದ್ದಾನೆ. ಎಲ್ಲ ಮೀಡಿಯಾದವ್ರಿಗೂ ಬಸ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಜೂನ್ 20ನೇ ತಾರೀಕು ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಇದೇ ಹಾಡಿನ ಬಿಡುಗಡೆ, ಅದ್ರ ಜೊತೆಗೆ ಇವನ ಸಂಗೀತ ಸಂಜೆ, ಜೊತೆಗೆ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದಾನೆ. ಬಹಳ ದೊಡ್ಡ ಇವರನ್ನ ಕರೆಸ್ಬೇಕು, ರಾಜಕಾರಣಿಗಳನ್ನ ಕರೆಸ್ಬೇಕು, ಮತ್ತೆ ಬೇರೆ 3 ರಾಜ್ಯದ DCMಗಳನ್ನ ಕರೆಸ್ಬೇಕು, ಮತ್ತೆ 3 ರಾಜ್ಯದ ಸೂಪರ್ ಸ್ಟಾರ್ಗಳನ್ನ ಕರೆಸ್ಬೇಕು. ಯಾರು ಗೊತ್ತು, ವಿಜಯ್ ಬರಬಹುದು, ಅವ್ರು ಮನಸ್ಸು ಮಾಡಿದ್ರೆ, ರಾಯ್ ಮನಸ್ಸು ಮಾಡಿದ್ರೆ ಅವರು ಬರಲಿ ಅಂತ ಕೇಳ್ಕೊಳ್ತಾ ನಾವು ಒಂದು ದೊಡ್ಡ ಕಾರ್ಯಕ್ರಮದ ಜೊತೆಗೆ ದೊಡ್ಡದಾಗಿ ನಾವು ಈ ಎಲ್ಲರಿಗೂ ಕೂಡ ಇಡೀ ಪ್ರಪಂಚಕ್ಕೆ ರಾಯರ ಒಂದು ಭಕ್ತಿಯನ್ನು ಪರಿಸರಿಸೋಣ ಅಂತ ಹೇಳಿ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು. ಹೆಸರಿಗೆ ತಕ್ಕಂತೆ ಇಲ್ಲ ಅದಕ್ಕೆ ತಾರಮ್ಮ ಅಂತ ಹೇಳೋದು. ಅದಕ್ಕೆ ಎಲ್ಲ ಗಂಭೀರವಾಗಿ ಇಲ್ಲಿ ಕೂತ್ಕೊಂಡಿರೋ. ಯಾವ ರೀತಿಯಾಗಿತ್ತು ನಿಮ್ಮ ಅನುಭವದ ಮಾತು? ಮೊದಲಿಗೆ ರಘು ಸರ್, ನಾವು ಆನ್ ಫೀಲ್ಡಿಂದ ಈ ಜರ್ನಿನೇ ತುಂಬ ಸ್ಪೆಷಲ್. ಅದರ ಜೊತೆಗೆ ನಾನು ಬಹುಶಃ ಫಸ್ಟ್ ಟೈಮ್ ಅಜ್ಜು ಸರ್ನ ನಾನು ಮೀಟ್ ಮಾಡಿದಾಗ ನನಗೆ ಆಗ್ತಾನೆ ಒಂದು 23 ವರ್ಷ ಇರೋದೇ ಕಾರ್ಪೊರೇಟಿಂದ ಆಗ್ತಾನೆ ಬಂದು ಅವ್ರು ಆಗ್ತಾನೆ ಕಿರಿಕ್ ಪಾರ್ಟಿ ಮುಗಿದ್ರು. ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಕಣ್ಕೊಂಡು ಬಿಟ್ಕೊಂಡು, ಏನು ಹೇಳ್ಬೋದು ಇವ್ರು ನನಗೆ, ಈಗ ತಾನೇ ಕಿರಿಕ್ ಪಾರ್ಟಿ ಮುಗಿಸಿದ್ರೆ ನಾನು ಜಸ್ಟ್ ಹಿಂಗೆ ಬಂದಿದ್ದೀನಿ. ಬಟ್ ಅಲ್ಲಿಂದ ರಾಘವೇಂದ್ರ ಆಲ್ಬಮ್ ಸಾಂಗ್ ತನಕ ಅಜ್ಜು ಸರ್ ಜೊತೆ ಆ್ಯಂಡ್ ಬಾಬಿ ಮೇಡಮ್ ಜೊತೆ, ಮರಳಿ ಮನಸ್ಸಾಗಿದೆ ಕೂಡ ಹಾಡಿರೋದು ಬಾಬಿ ಮೇಡಮ್ಗೆ. ಸೊ ಇದೆಲ್ಲನೂ ಅವಾಗ ಮೇಡಮ್ ಹೇಳ್ದಂಗೆ ಇದೆಲ್ಲ ಒಂದು ಕನೆಕ್ಷನ್ನು. ಬಹುಶಃ ರಾಯರು ಎಲ್ಲರನ್ನೂ ಇಲ್ಲಿ ಕರೆಸ್ಬೇಕು ಅಂತ ಅವತ್ತು ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿದ್ರೆ ಗೊತ್ತಿಲ್ಲ. ಅದು ಇವತ್ತು ನಮಗೆ ಒಂದು ಸರ್ಪ್ರೈಸ್ ಆಗಿ ಕಾಣ್ತಿದೆ. ಬಟ್ ಅದು ಅವತ್ತೇ ಅದು ಡೆಸ್ಟೈನ್ ಆಗಿತ್ತೆ, ನಾವು ಹೇಳೋಕ್ಕಾಗಲ್ಲ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಇವಾಗ ಎಲ್ಲ ಒಂದು ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡ್ರೆ ಇವಾಗ ಅದಕ್ಕೆಲ್ಲ ಒಂದು ಆನ್ಸರ್ ಸಿಗ್ತಾ ಇದೆಯೋ ಅಂತ ನನಗೆ. ಅದರ ಜೊತೆಗೆ ಈ ಸಾಂಗ್ ನಾವು ಬರಿತೀವಿ ಅಂದರೆ ಅದು ತುಂಬ ದೊಡ್ಡ ಸುಳ್ಳಾಗುತ್ತೆ. ಅವ್ರು ಬರೆಸ್ತಾರೆ, ನಾವು ಬರಿತೀವಿ ಅಷ್ಟೇ. ಏನು ಅದಕ್ಕೆ ಮೇಲೆ ನನಗೇನು ಹೇಳೋಕ್ಕಿಲ್ಲ. ಅವ್ರು ಏನು ಬರೆಸ್ತಾರೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ. ಆ್ಯಂಡ್ ಬ್ರಹ್ಮ ಕಲಶ ಸಾಂಗ್ ಭಕ್ತಿ ಮಾರ್ಗನ ತೋರಿಸ್ಕೊಟ್ಟಿದ್ದಾರೆ ಅಜ್ಜು ಸರ್ ಆಮೇಲೆ ನಮ್ಮ ಅಭಿ ಸರ್. ಸೊ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಆ್ಯಂಡ್ ಅಗೇನ್ ಅವ್ರ ವಾಯ್ಸಲ್ಲಿ ಈಗ ಕೇಳ್ತಿದ್ರೆ ನನಗೆ 2 ಸೆಕೆಂಡು ಈ ಟ್ರಾನ್ಸ್ಪೋರ್ಟ್ ಆಗಿದೆ 2 ಸೆಕೆಂಡ್. ಸೊ ಆ ಒಂದು 2 ಲೈನ್ಗೆ ನಾವು ಈ ಥರ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೀವಿ ಅಂದರೆ ಇನ್ನು ಫುಲ್ ಸಾಂಗ್ 4 ನಿಮಿಷ ಬಹುಶಃ ನಮಗೆ ನಾವು ಎಲ್ಲಿ ಜರ್ನಿ ಮಾಡ್ತಾ ಇರ್ತೀವಲ್ಲ ನಮ್ಮ ಮನೆಗಳಲ್ಲಿ ರಾಯರ ದರ್ಶನ ಆಗಬೇಕು ಅನ್ನೋ ಒಂದು ಗೋಲ್ ಆ ರಾಯರು ಮಾಡಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ತಾರಮ್ಮ, ಹಾಗೆ ನಮ್ಮ ಮಹೇಶ್ ಸರ್, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅದ್ಭುತವಾದಂತಹ ಲಿರಿಕ್ಸ್ ಅನ್ನ ಈ ಒಂದು ರಾಯರ ದರ್ಶನ ಆಲ್ಬಮ್ ಸಾಂಗ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮಂತ್ರಾಲಯದಿಂದ